ಎಲ್ಲರಿಗೂ ನಮಸ್ಕಾರ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಕೆಲವು ದಿನಗಳ ಹಿಂದೆ ಹೀಗೆ ಯಾವುದೋ ಒಂದು ವಿಚಾರಕ್ಕೋಸ್ಕರ ಏನೋ ಒಂದು ರೆಫರೆನ್ಸ್ ಯಾವುದೋ ನೋಡ್ತಾ ಇದ್ದಾಗ ನನಗೆ ತುಂಬಾ ಮುಖ್ಯವಾಗಿ ಕಣ್ಣಿಗೆ ಬಿದ್ದಿದ್ದು ಸಾಂಖ್ಯ ಯೋಗ ಹಾಗೂ ಕಪಿಲರ ಬಗ್ಗೆ ಕೆಲವು ವಿಚಾರಗಳು. ಅವತ್ತಿಂದ ಇದು ತುಂಬಾ ನನ್ನ ಮನಸ್ಸಿಗೆ ಹಿಡಿಸ್ಬಿಡ್ತು. ಹಾಗಾಗಿ ಕಪಿಲರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು, ಹಾಗೆ ಸಾಂಖ್ಯ ಯೋಗದ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದ ಓದಕ್ ಶುರು ಮಾಡಿದೆ. ಅದು ಓದ್ತಾ ಅದೆಷ್ಟು ನನ್ನ ಮನಸ್ಸನ್ನ ಕರಗಿಸ್ಬಿಡ್ತು ಅಂದ್ರೆ, ಕಪಿಲರ ಬಗ್ಗೆ ಎಷ್ಟು ತಿಳ್ಕೊಂಡಷ್ಟು ಹೆಚ್ಚು ಇದೆ. ಅದರ ಬಗ್ಗೆ ತಿಳ್ಕೊಳ್ಬೇಕು, ಮತ್ತೆ ನನಗೆ ಗೊತ್ತಿರುವಂತ 4 ವಿಚಾರಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಒಂದು ತುಂಬಾ ಆಸೆ ಉಂಟಾಯ್ತು. ಹಾಗೆ ನಮ್ಮ ವಾಣಿಯವರು ಫೋನ್ ಮಾಡಿ ಈ ತರ 12ನೇ ತಾರೀಕು ಒಂದು ಟಾಕ್ ಕೊಡ್ಬೇಕು, ಅದಕ್ಕೆ ಟಾಪಿಕ್ ಕೊಡಿ ಅಂತ ಹೇಳಿದಾಗ ನನಗೆ ಮೊದಲು ಬಂದಿದ್ದು ಕಪಿಲರ ಭಕ್ತಿ ಯೋಗ. ಇದು ಎಷ್ಟು ಮಟ್ಟಿಗೆ ನಾನು ಇದನ್ನ ಹೇಳ್ತೀನಿ ನನಗೆ ಗೊತ್ತಿಲ್ಲ. ಆ ಭಗವಂತ ಏನು ನುಡಿಸ್ತಾನೋ ಅದನ್ನ ನುಡಿತೀನಿ ಅಷ್ಟೇನೆ. ಅಷ್ಟರ ಮಟ್ಟಿಗೆ ಕಪಿಲ ವಾಸುದೇವನ ಇನ್ಫ್ಲೂಯೆನ್ಸು ನನ್ ಮೇಲಾಗಿದೆ. ಅದನ್ನ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು. ಹಾಗೆ ನೀವೆಲ್ಲರೂ ಹಿರಿಯರು, ಹಲವು ವರ್ಷಗಳಿಂದ ಇದನ್ನೆಲ್ಲ ಓದಿ ತಿಳ್ಕೊಂಡಿರ್ತೀರ. ಹಾಗೆ ನನಗೆ ಗೊತ್ತಿರೋ ವಿಚಾರಗಳನ್ನ ಬಾಲಭಾಷೆಯಿಂದ ನಿಮ್ಮ ಮುಂದೆ ಅದನ್ನ ಶೇರ್ ಮಾಡ್ಕೊಳ್ತೀನಿ. ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಇದರಲ್ಲಿ ದಯವಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಸ್ವೀಕರಿಸಿ. ಸೊ ಈ ಕಪಿಲ ಭಕ್ತಿ ಯೋಗ, ಸೊ ನಾವು ಈ ಸಮಾಜದ ಒಳಿತನ್ನ ನೋಡಿದಾಗ ಮಾನವನ ಉದ್ಧಾರಕ್ಕೆ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅವತಾರ ಮಾಡಿದ್ದಾನೆ. ಹಾಗೆ ದಶಾವತಾರವನ್ನ ನೋಡಿದಾಗ ಭೂಮಿಯನ್ನ ಉದ್ಧರಿಸಕ್ಕೆ, ಹಾಗೆ ಭಕ್ತರನ್ನ ಉದ್ಧಾರ ಮಾಡಕ್ಕೆ, ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಭಗವಂತ ಹಲವಾರು ರೂಪ ತಾಳಿ ಈ ಭೂಮಿಗೆ ಬಂದಿದ್ದಾನೆ. ಹಾಗೆ ಎಷ್ಟೋ ಬಾರಿ ಸಖನಾಗಿ ಹಾಗೆ ಮಗನಾಗಿ ಬೇರೆ ಬೇರೆ ರೂಪದಲ್ಲಿ ಬಂದು ಉಪದೇಶ ತಾಯಿಗೋ ಅಥವಾ ಮಗನಿಗೋ ಬೇರೆಯವ್ರಿಗೋ ಸಖನಿಗೋ ಉಪದೇಶ ಕೊಡೋದರ ಮೂಲಕ ಇಡೀ ಮನುಕುಲಕ್ಕೆ ಉಪದೇಶ ಕೊಟ್ಟು ಅವರ ಉದ್ಧಾರದ ಮಾರ್ಗವನ್ನ ಭಗವಂತ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಭಗವತ್ ಪುರಾಣದಲ್ಲಿ ಭಾಗವತದಲ್ಲಿ ತಾಯಿಗೆ ದೇವಹೂತಿಗೆ ಮಗನಾದ ಕಪಿಲ ವಾಸುದೇವ ಉಪದೇಶ ನೀಡ್ತಾನೆ. ಇದು ತುಂಬಾ ವಿಶೇಷವಾಗಿರುವಂತ ಒಂದು ವಿಚಾರ. ಅಂದ್ರೆ ತಾಯಿಗೆ ಮಗನೇ ಗುರು ಆಗ್ತಾನೆ, ಸಾಕ್ಷಾತ್ಕಾರಕ್ಕೆ ಮೋಕ್ಷಕ್ಕೆ ಮಾರ್ಗ ತೋರಿಸ್ತಾನೆ ಮಗ. ಇದು ತುಂಬಾ ವಿಶೇಷವಾದ ಒಂದು ಪುರಾಣದಲ್ಲಿ ಬರುವಂತಹ ಒಂದು ಉಲ್ಲೇಖ. ಇದು ಹೇಗೆ ಆರಂಭ ಆಗತ್ತೆ ಅಂದ್ರೆ, ಕರ್ದಮ ಅಂತ ಒಬ್ಬ ಋಷಿ, ಅವರು ಶ್ರೀಹರಿಯ ಪರಮ ಭಕ್ತರು. ಯಾವಾಗಲೂ ಶ್ರೀಹರಿಯನ್ನ ಧ್ಯಾನ ಮಾಡ್ತಾ ಅವರನ್ನ ಪೂಜೆ ಮಾಡ್ತಾ ಇರುವಂತ ಭಕ್ತರು. ಮತ್ತೆ ಇವ್ರು ಹೀಗೆ ಅವರ ನಿರಂತರವಾದ ಭಗವತ್ ಸೇವೆ, ಭಗವನ್ ನಾಮಸ್ಮರಣೆ, ಚಿಂತನೆ, ಧ್ಯಾನ ಮಾಡ್ತಾ ಇರುವಾಗ ಒಮ್ಮೆ ಬ್ರಹ್ಮದೇವರು ಅವ್ರ ಮುಂದೆ ಬಂದು, ನೀನು ಒಂದು ಯೋಗ್ಯವಾದ ಸಂತಾನವನ್ನ ಪಡಿ ಅಂತ ಹೇಳ್ಬಿಟ್ಟು ಅದೃಶ್ಯರಾಗ್ತಾರೆ. ಅದಾದ್ಮೇಲೆ ಕರ್ದಮರು ಮತ್ತೆ 10,000 ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನ ಮಾಡ್ತಾರೆ. ಹಾಗೆ ಶ್ರೀಹರಿಯ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಮಾಡ್ತಾ ಇರುವಾಗ ಇದರಿಂದ ಸುಪ್ರೀತನಾದ ಭಗವಂತ ಶ್ರೀಹರಿ ಅವರಿಗೆ ಗೋಚರಾಗಿ, ಅವನು ಪ್ರತ್ಯಕ್ಷನಾಗಿ ಅವರೊಡನೆ ಸಂಭಾಷಣೆ ನಡೆಯುತ್ತೆ. ಆವಾಗ ಕರ್ದಮರು ಅತಿ ಆನಂದದಿಂದ ಭಗವಂತ ಜೊತೆ ಸಂಭಾಷಣೆ ನಡೆಸ್ತಾ ಅವನ ಭಗವಂತನ ಇಂಗಿತ ಏನು ಅನ್ನೋದನ್ನ ಕೇಳ್ಕೊಳ್ತಾರೆ. ಆವಾಗ ಭಗವಂತ ಹೇಳ್ತಾನೆ, ನೀನು ನಡೆಸ್ತಾ ಇರೋ ಅಂತ ಸಾವಿರಾರು ವರ್ಷಗಳಿಂದ ನೀನು ನಡೆಸ್ತಾ ಇರೋ ತಪಸ್ಸು, ನಿನ್ನ ಶ್ರೀಹರಿಯ ನನ್ನ ಮೇಲೆ ಇರುವಂತ ಭಕ್ತಿ ಎಲ್ಲದರಿಂದ ನನಗೆ ಸಂತುಷ್ಟ ಆಗಿದೆ. ನಾನು ಇದನ್ನ ಮತ್ತೆ ಭೂಮಿಯಲ್ಲಿ ಪುನರ್ ಸ್ಥಾಪನೆಗೋಸ್ಕರ, ಹಾಗೆ ಸಾಂಖ್ಯ ಯೋಗವನ್ನ ಈ ಭೂಮಿಗೆ ಜನಗೆ ತಿಳಿಸೋಕ್ಕೋಸ್ಕರ ನಾನು ನಿನ್ನ ಮಗನಾಗಿ ಬರ್ತೀನಿ ಅನ್ನುವಂತ ಒಂದು ಮಾತನ್ನ ಕೊಟ್ಟು ಅವರು ಬಿಂದು ಸರೋವರದಿಂದ ಅಲ್ಲಿಂದ ಶ್ರೀಹರಿ ಹೊರಟೋಗ್ತಾನೆ.
ಅದಾದ ನಂತರ ಇವರಿಗೆ ಅದೇ ಒಂದು ಯೋಚನೆ ಆಗ್ತಾ ಹೋಗುತ್ತೆ. ಈ ಶ್ರೀಹರಿ ನನ್ನ ಮಗನಾಗಿ ಬರ್ತಾನೆ ಅನ್ನೋದು ಅವರ ತಲೆಯಲ್ಲಿ ಇರುತ್ತೆ. ಈ ಸಮಯದಲ್ಲಿ ಅವರು ತಮ್ಮ ತಪಸ್ಸು, ತನ್ನ ನಿತ್ಯ ಕರ್ಮಗಳನ್ನ ಹಾಗೆ ಮಾಡ್ತಾ ಇರುವಾಗ, ಒಮ್ಮೆ ಸ್ವಯಂಭುವ ಮನು ಅವರಿಗೆ ಒಂದು ಗೋಚರ ಆಗತ್ತೆ. ಸ್ವಯಂಭುವ ಮನು ಅವನ ಪತ್ನಿ ಮತ್ತೆ ಮಗಳ ಜೊತೆ ಆಶ್ರಮದ ಕಡೆಗೆ ಬರ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ಗೋಚರ ಆಗತ್ತೆ. ಯೋಗ ಮಾರ್ಗದಲ್ಲಿ ಇರೋದ್ರಿಂದ ಇದೆಲ್ಲ ಅವರಿಗೆ ಗೋಚರ ಆಗತ್ತೆ. ಸ್ವಲ್ಪ ಹೊತ್ತಿನಲ್ಲಿ ಸ್ವಯಂಭುವ ಮನು, ಅವನ ಪತ್ನಿ ಹಾಗೆ ಮಗಳು ದೇವಹೂತಿ ಎಲ್ಲರೂ ಬರ್ತಾರೆ. ಬಂದಾಗ ಅವರನ್ನ ಸತ್ಕರಿಸಿ ಎಲ್ಲ ಆದ್ಮೇಲೆ ಕುಳಿತು ಮಾತಾಡ್ತಾ ಇರುವಾಗ ಸ್ವಯಂಭುವ ಮನು ಹೇಳ್ತಾನೆ, ನನ್ನ ಮಗಳನ್ನ ನೀವು ಪತ್ನಿಯಾಗಿ ಸ್ವೀಕರಿಸಿ ನನ್ನನ್ನ ಉದ್ಧಾರ ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ಕರ್ದಮರು ಮತ್ತೆ ಸ್ವಯಂಭುವ ಮನುಗೆ ಹೇಳಿ, ನನಗೆ ಇದರಲ್ಲಿ ಸಂತೋಷ ಇದೆ, ನಾನು ನಿಮ್ಮ ಮಗಳನ್ನ ನಾನು ಸ್ವೀಕರಿಸ್ತೀನಿ, ಪತ್ನಿಯಾಗಿ ಸ್ವೀಕರಿಸ್ತೀನಿ. ಆದರೆ ನನ್ನದು ಒಂದು ಷರತ್ತು ಇದೆ ಅಂತ ಹೇಳ್ತಾರೆ. ಏನು ಷರತ್ತು ಅಂದ್ರೆ, ನನಗೆ ಒಂದು ಪುತ್ರ ಸಂತಾನ ಆಗುವವರೆಗೆ ಮಾತ್ರ ನಾನು ಈ ಗೃಹಸ್ಥ ಧರ್ಮದಲ್ಲಿ ಆಶ್ರಮದಲ್ಲಿ ಇರ್ತೀನಿ. ನಂತರ ನಾನು ನನ್ನ ತಪಸ್ಸಿಗೆ ನಾನು ಮುಂದುವರಿತೀನಿ, ನಾನು ಮತ್ತೆ ಇಲ್ಲಿ ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಇದಕ್ಕೆ ಸ್ವಯಂಭುವ ಮನು ಹೆಂಡತಿ ಮತ್ತೆ ಮಗಳ ಮುಖನು ಅಂದ್ರೆ ದೇವಹೂತಿಯ ಮುಖವನ್ನು ನೋಡಿದಾಗ, ದೇವಹೂತಿ ತುಂಬಾ ಸಜ್ಜನೆ, ಸುಶೀಲೆ, ಅವಳು ಬೇಕಾದಷ್ಟು ಭಗವಂತನ ಸೇವೆ ಮಾಡ್ತಾ ಇದ್ದವಳು. ಅವಳು ಇದಕ್ಕೆ ಸಮ್ಮತಿ ಸೂಚಿಸ್ತಾಳೆ. ಹಾಗಾಗಿ ಕರ್ದಮ ಮತ್ತು ದೇವಹೂತಿಯರ ವಿವಾಹವನ್ನ ಸ್ವಯಂಭುವ ಮನು ನೆರವೇರಿಸ್ತಾರೆ. ನೆರವೇರಿಸಿ ಅವರು ತಮ್ಮ ರಾಜಧಾನಿಗೆ ಬೃಹಸ್ಪತಿ ನಗರಕ್ಕೆ ಹೊರಟೋಗ್ತಾನೆ. ಅವನು ಹೋದ ಮೇಲೆ ಈಕೆ ದೇವಹೂತಿ ಕರ್ದಮ ಅವರ ಸೇವೆಯನ್ನ ತುಂಬಾ ಶ್ರದ್ಧೆ ಭಕ್ತಿಯಿಂದ ಸೇವೆ ಮಾಡ್ತಾ ಹೋಗ್ತಾಳೆ. ಹಾಗಾಗಿ ಕೆಲವು ವರ್ಷಗಳು ಕಳೆಯುತ್ತೆ. ಕರ್ದಮರು ತಮ್ಮ ತಪಸ್ಸನ್ನ ಮುಂದುವರಿಸ್ತಾರೆ. ದೇವಹೂತಿ ಪತಿಯ ಸೇವೆಯನ್ನ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಹಲವು ವರ್ಷಗಳು ಕಳೆಯುತ್ತೆ. ಒಮ್ಮೆ ಕರ್ದಮರು ಅವಳು ಹೇಳ್ತಾಳೆ, ನೀನು ಇಷ್ಟು ಆಸ್ಥೆಯಿಂದ ನನ್ಗೆ ಸೇವೆ ಮಾಡ್ಕೊಂಡು ಹೋಗಿದ್ಯಾ, ಹಾಗಾಗಿ ನನ್ನ ತಪಸ್ಸಿನ ಫಲವನ್ನ ನಿನಗೆ ಧಾರೆ ಏರಿತೀನಿ, ನೀನು ಸ್ವರ್ಗವನ್ನ ತಲುಪಬಹುದು, ಈ ತಪಸ್ಸಿನ ಶಕ್ತಿಯನ್ನ ನಿನಗೆ ಧಾರೆ ಏರಿತೀನಿ ಅಂತ ಹೇಳ್ತಾಳೆ. ನೀನೆಷ್ಟು ನಿಸ್ವಾರ್ಥಿಯಾಗಿ ಸೇವೆ ಮಾಡಿದೀಯಾ, ಹಾಗಾಗಿ ನಿನಗೆ ಸ್ವರ್ಗವನ್ನು ಸೇರುವಂತ ಅರ್ಹತೆ ಇದೆ, ಅದರಿಂದ ಅದಕ್ಕೆ ತಯಾರಾಗು ಅಂತ ಹೇಳ್ತಾರೆ. ಆಗ ಅದಲ್ಲದೆ ಅವ್ರು ಹೇಳ್ತಾರೆ, ಇಷ್ಟು ಚೆನ್ನಾಗಿ ನೀನು ನನ್ನ ಸೇವೆ ಮಾಡಿದೀಯಾ, ನಿನ್ನ ಇಚ್ಛೆ ಏನಿದೆ ಆ ಇಚ್ಛೆಯನ್ನ ನನಗೆ ತಿಳಿಸು ಅನ್ನೋದನ್ನ ಕರ್ದಮರು ದೇವಹೂತಿಗೆ ಹೇಳ್ತಾರೆ. ಆವಾಗ ದೇವಹೂತಿ ಹೇಳ್ತಾಳೆ, ಗೃಹಸ್ಥ ಧರ್ಮದಂತೆ ನಾನು ಜೀವನವನ್ನ ಬಯಸ್ತಾ ಇದ್ದೀನಿ, ಇಷ್ಟು ವರ್ಷ ನಿಮ್ಮ ಸೇವೆಯನ್ನ ಮಾಡದೆ ಗೃಹಸ್ಥ ಧರ್ಮದಂತೆ ನಾನು ಈ ಜೀವನವನ್ನ ಬಯಸ್ತೇನೆ, ಹಾಗೆ ನನಗೆ ತಾಯ್ತನದ ಆಸೆ ಇದೆ, ಅದನ್ನ ನೀವು ನೆರವೇರಿಸ್ಬೇಕು ಅನ್ನೋದನ್ನ ಕೇಳ್ಕೊತಾಳೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಗೃಹಸ್ಥ ಧರ್ಮದಂತೆ ಅವಳ ಆಸೆಯನ್ನ ಇವರು ಪಾಲಿಸಲೇಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅದಕ್ಕೆ ಒಪ್ಕೊಂಡು ಅವರು ಕಾಡಿನಲ್ಲಿ ಇರುವಂತವ್ರು, ಮರದ ಕೆಳಗಡೆನೆ ಅವರ ಮನೆ, ಅವರ ಗೃಹ ಜೀವನ ಎಲ್ಲ ಅಲ್ಲೇ ನಡೀತಾ ಇರುತ್ತೆ. ನಂತರ ಅವಳ ಆಸೆಯನ್ನ ಅರಿತ ಕರ್ದಮರು ತಮ್ಮ ಯೋಗ ಶಕ್ತಿಯಿಂದ ಒಂದು ದಿವ್ಯ ವಿಮಾನವನ್ನ ಸೃಷ್ಟಿಸ್ತಾರೆ. ಹಾಗೆ ಏನೇನು ಸೌಲಭ್ಯಗಳು ಬೇಕು, ಈಕೆ ರಾಜನ ಮಗಳು, ಎಲ್ಲಾ ಸವಲತ್ತು ಇಟ್ಕೊಂಡು ಬೆಳೆದಂಥವಳು, ಅವಳಿಗೆ ಏನೇನು ಸೌಲಭ್ಯಗಳನ್ನ ಒದಗಿಸ್ಬೇಕು ಪ್ರತಿಯೊಂದನ್ನು ಅಲ್ಲಿ ಒದಗಿಸ್ತಾ ಹೋಗ್ತಾರೆ. ಸೊ ನಂತರ ಈ ದಿವ್ಯ ವಿಮಾನದಲ್ಲಿ ಎಲ್ಲ ಕಡೆ ಸಂತೋಷವಾಗಿ ಸಂಚಾರ ಮಾಡ್ತಾ ಮತ್ತೆ ಹಲವಾರು ವರ್ಷಗಳು ಹೀಗೆ ಕಳೀತಾ ಹೋಗುತ್ತೆ. ಸೊ ಆವಾಗ ಇವರಿಗೆ ತನಗೆ ಸಿಕ್ಕಿದಂತ ವರ ಎಲ್ಲ ಒಂದು ನೆನಪಾಗತ್ತೆ. ಹಾಗೇನೆ ಏನ್ ಮಾಡ್ತಾರೆ ಅವರು, ತಮ್ಮ ಯೋಗ ಶಕ್ತಿಯಿಂದ, ತಪಶಕ್ತಿಯಿಂದ ಸಾರಿ ಸ್ವಲ್ಪ ಪ್ರಾಬ್ಲಮ್ ಇದೆ ಕಂಪ್ಯೂಟರ್ ಅಲ್ಲಿ. ಓಕೆ. ಸೊ ತನ್ನ ತಪಶಕ್ತಿ ಯೋಗ ಮಾರ್ಗದಿಂದ ಅವಳ ಗರ್ಭದಲ್ಲಿ 9 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಆ 9 ಜನ ಹೆಣ್ಮಕ್ಳನ್ನ ಲಾಲನೆ ಪಾಲನೆ ಮಾಡ್ತಾ ಕರ್ದಮರು ಮತ್ತು ದೇವಹೂತಿ ಹಲವು ವರ್ಷಗಳನ್ನ ಕಳೀತಾರೆ. ಈ 9 ಜನ ಹೆಣ್ಮಕ್ಳು ವಯಸ್ಸಿಗೆ ಬಂದ ಮೇಲೆ ಅವರ ವಿವಾಹವನ್ನ ಬೇರೆ ಬೇರೆ ಋಷಿಗಳೊಡನೆ ನಡೆಸ್ತಾರೆ. ಅಂದ್ರೆ ಮರೀಚ, ಹಾಗೆ ಅತ್ರಿ, ಉಳಿದಂತ ಋಷಿಗಳನ್ನ ಯೋಗ್ಯರಾದವರನ್ನ ಹುಡುಕಿ ಈ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿ ಅವ್ರನ್ನ ಒಂದು ದಡವನ್ನು ಮುಟ್ಟಿಸ್ತಾರೆ. ಇದಾದ ನಂತರ ಕರ್ದಮರು ಮತ್ತೆ ದೇವಹೂತಿ ಹೇಳ್ತಾರೆ, ನನ್ನ ಕರ್ತವ್ಯ ಮುಗಿಯಿತು,
ಹೆಣ್ಣು ಮಕ್ಕಳ ಮದುವೆ ಆಯ್ತು, ಅವರವರ ಗೃಹವನ್ನ ಸೇರಿದ್ದಾರೆ, ಈಗ ಪತಿಯ ಗೃಹವನ್ನ ಸೇರಿದ್ದಾರೆ. ನನಗೆ ಇವಾಗ ನೀನು ಅನುಮತಿ ಕೊಡು, ನಾನು ಈಗ ತಪಸ್ಸಿಗೆ ಹೋಗಬೇಕು. ಯಾವ ಪತ್ನಿಯಾಗ್ಲಿ ಮಕ್ಕಳಾಗ್ಲಿ ಅವರ ಅನುಮತಿ ಇಲ್ಲದೆ ಯಾರು ಗೃಹ ತ್ಯಾಗ ಮಾಡೋ ಹಾಗಿಲ್ಲ, ಸನ್ಯಾಸವನ್ನೇ ಸ್ವೀಕರಿಸಿ ಹಾಗಿಲ್ಲ. ಇದೆಲ್ಲ ಒಂದು ನಿಯಮ ಇರುತ್ತೆ. ಹಾಗಾಗಿ ಅವಳ ಅನುಮತಿಯನ್ನ ಕೇಳ್ತಾರೆ. ಆವಾಗ ಈಕೆ ಹೇಳ್ತಾಳೆ, ದೇವಹೂತಿ ಹೇಳ್ತಾಳೆ, ಎಲ್ಲ ಹೆಣ್ಣು ಮಕ್ಕಳು ಇಲ್ಲಿಂದ ಹೊರಟು ಹೋಗಿದ್ದಾರೆ, ನನಗೆ ಆಶ್ರಯಕ್ಕೆ ಒಬ್ಬ ಪುತ್ರ ಬೇಕು ನನಗೆ. ಹಾಗಾಗಿ ಒಂದು ಪುತ್ರನ ಜನ್ಮ ಆಗ ತನಕ ನೀವು ಇಲ್ಲಿದ್ದು ಆಮೇಲೆ ನೀವು ತಪಸ್ಸಿಗೆ ಹೋಗಬಹುದು, ಅಲ್ಲಿಯವರೆಗೆ ನೀವು ಇಲ್ಲೇ ಇರ್ಬೇಕು ಅನ್ನೋದನ್ನ ಕೇಳ್ಕೊಳ್ತಾರೆ. ಹಾಗಾಗಿ ಕರ್ದಮರು ಮತ್ತೆ ಅಲ್ಲೇ ಉಳಿತಾರೆ. ನಂತರ ದೇವಹೂತಿ ಗರ್ಭಿಣಿಯಾದಾಗ ಅವಳ ತೇಜಸ್ಸು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಅದರಿಂದ ಗೊತ್ತಾಗತ್ತೆ ಇವಳ ಗರ್ಭದಲ್ಲಿ ಬೆಳೀತಾ ಇರೋದು ಅಂತಿಂತ ಮಗುವಲ್ಲ, ಅದು ಸಾಮಾನ್ಯನಲ್ಲ, ಅದೇ ಭಗವಾನ್ ವಿಷ್ಣು ಅಂತ ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ದೇವಹೂತಿಗೂ ತನ್ನ ಗರ್ಭದಲ್ಲಿ ಬೆಳೀತಾ ಇರೋದು ಇನ್ಯಾರು ಅಲ್ಲ, ಭಗವಾನ್ ವಿಷ್ಣುವೇ ತನ್ನದಲ್ಲಿ ಗರ್ಭದಲ್ಲಿ ಬೆಳೀತಾ ಇದ್ದಾನೆ. ಹಾಗೆ ದಿನ ದಿನಕ್ಕೆ ಅವಳಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ, ಹಾಗೆ ಆ ತೇಜಸ್ಸು ಹೆಚ್ಚಾಗ್ತಾ ಇರುತ್ತೆ. ಒಂದು ದಿನ ಹಾಗೆ ವಿಷ್ಣು, ಭಗವಾನ್ ವಿಷ್ಣು ಇವರ ಮಗನಾಗಿ ಜನ್ಮ ತಾಳ್ತಾರೆ. ಅದೇ ಕಪಿಲ ವಾಸುದೇವ ಅಥವಾ ಕಪಿಲರು. ಈ ಕಪಿಲ ವಾಸುದೇವ ಅಂದ್ರೆ ವಿಷ್ಣುವಿನ ಅವತಾರ ಇವರ ದೇವಹೂತಿಯ ಹೊಟ್ಟೆಯಲ್ಲಿ ಆಗತ್ತೆ. ಹಾಗೆ ಅವರಿಗೆ ಸಿಕ್ಕ ಆಶೀರ್ವಾದ, ಭಗವಂತನ ಅನುಗ್ರಹ, ಅವನನ್ನು ನಡೆದ ಸಂಭಾಷಣೆ ಎಲ್ಲವೂ ನೆನಪಾಗ್ತಾ ಹೋಗುತ್ತೆ. ಈಗ ಇವ್ರೇನ್ ಮಾಡ್ತಾರೆ, ಆ ಮಗುವನ್ನ ಇಬ್ಬರು ಲಾಲನೆ ಪಾಲನೆ ಮಾಡಿ, ಭಗವಂತ ಅಂತ ಗೊತ್ತಿದ್ದರು, ಲೌಕಿಕವಾಗಿ ಅದು ಮಗು, ಅದನ್ನ ಹೇಗೆ ಬೆಳೆಸ್ಬೇಕು ಎಲ್ಲದು ಕರ್ದಮರು ದೇವಹೂತಿ ಅದನ್ನ ಬೆಳೆಸ್ತಾ ಹೋಗ್ತಾರೆ. ಕೊನೆಗೆ ಆ ಮಗು ಅಂದ್ರೆ ಕಪಿಲ ವಾಸುದೇವ ಒಂದು ವಯಸ್ಸಿಗೆ ಬಂದ ಮೇಲೆ ಕರ್ದಮರು ಅವನಿಗೆ ನಮಸ್ಕಾರ ಮಾಡಿ, ನೀನ್ ಭಗವಂತ, ನೀನು ನನ್ನ ಮಗನಾಗಿ ಅವತರಿಸಿದ್ಯಾ, ನಾನೀಗ ತಪಸ್ಸಿಗೆ ಹೋಗ್ಬೇಕು, ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ನನಗೆ ನೀನು ಅನುವು ಮಾಡಿಕೊಡ್ಬೇಕು. ಈ ಪ್ರಪಂಚ ಸಂಸಾರ ಸತ್ಯ ಅಂತ ಕಾಣಿಸುತ್ತೆ, ಇದು ಪ್ರಾತಿಭಾಸಿಕ ಸತ್ಯ ಅಷ್ಟೇನೆ, ಆದರೆ ಬ್ರಹ್ಮನೇ ಸತ್ಯ, ಅದೇ ನಿತ್ಯ. ಇದರ ಅಪರೋಕ್ಷ ಅನುಭೂತಿಗೆ ನಾನು ಸನ್ಯಾಸ ಸ್ವೀಕರಿಸಲೇಬೇಕು. ನೀನು ತಾಯಿಯ ಜೊತೆ ಇದ್ದು ಅವಳಿಗೂ ಮುಕ್ತಿ ಮಾರ್ಗವನ್ನ ತೋರ್ಸು ಅಂತ ಕಪಿಲನಿಗೆ ನಮಸ್ಕಾರ ಮಾಡಿ ಅಸಂಗರಾಗಿ ಮುಕ್ತರಾಗಿ ಆ ಜಾಗದಿಂದ ಹೊರಟು ಹೋಗ್ತಾರೆ. ಅಂದ್ರೆ ವೈದಿಕ ಧರ್ಮಾಶ್ರಮದಂತೆ ಕಪಿಲರು ಮಗನಾಗಿ ತಾಯಿಯ ಸೇವೆ ಕರ್ತವ್ಯನ ಮುಂದುವರಿಸ್ತಾ ಹೋಗ್ತಾರೆ. ಆಕೆ ಒಂದು ಕಡೆ ಪತಿಯ ವಿಯೋಗ ದುಃಖ, ಆದರೆ ಈ ಕಪಿಲ ವಾಸುದೇವ ಆಕೆಗೆ ಯಾವ ದುಃಖ ಆಗ್ಬಾರ್ದು ಆದ ರೀತಿ ತಾಯಿಯನ್ನ ನೋಡ್ಕೊಳ್ತಾ ಹೋಗ್ತಾರೆ. ಅಂದಿನ ಪದ್ಧತಿಯಂತೆ ಪತಿ ಜೊತೆ ಪತ್ನಿ ಕೂಡ ಸಂಸಾರದ ಜಂಜಾಟ ವ್ಯಾಮೋಹ ಎಲ್ಲ ತೊರೆದು ವಾನಪ್ರಸ್ಥಕ್ಕೆ ಹೋಗೋದು ವಾಡಿಕೆ ಆಗಿರುತ್ತೆ. ಆದರೆ ಇಲ್ಲಿ ಈಕೆ ಮಗನ ಜೊತೆನೆ ಉಳಿತಾಳೆ. ಒಂದು ದಿನ ಕಪಿಲರು ಹೀಗೆ ತನ್ನ ನಿತ್ಯ ಕರ್ಮಗಳೆಲ್ಲ ಮುಗಿಸಿ ವಿಶ್ರಾಂತದಲ್ಲಿ ಕೂತಿದ್ದಾಗ ತಾಯಿ ಹೋಗಿ ಕೇಳ್ತಾಳೆ ಮಗನಿಗೆ, ನನ್ನ ಜೀವನದ ಬಹುಭಾಗ ವ್ಯರ್ಥ ಆಗೋಗಿದೆ, ನಾನು ಲೌಕಿಕದಲ್ಲೇ ಮುಳುಗ್ಬಿಟ್ಟಿದ್ದೆ, ಇಷ್ಟು ವರ್ಷ ಇಂದ್ರಿಯ ಸುಖದಲ್ಲೇ ಕಳೆದ್ಬಿಟ್ಟಿದ್ದೇನೆ, ನೀನು ಭಗವಂತ ನನ್ನ ಮಗನಾಗಿ ಬಂದಿದ್ದೀಯಾ, ನೀನು ಜ್ಞಾನದ ಸೂರ್ಯ, ಬೆಳಕು, ನನ್ನ ಈ ಅಜ್ಞಾನದ ಕತ್ತಲೆಯನ್ನ ನಿವಾರಣೆ ಮಾಡು, ನನಗೆ ವಿದ್ಯೆಯನ್ನ ಕೊಡು, ಅವಿದ್ಯೆಯನ್ನ ನಿವಾರಿಸು ಅಂತ ಹಲವಾರು ರೀತಿ ಮಗನನ್ನ ಭಗವಂತನನ್ನ ಬೇಡ್ಕೊಳ್ತಾಳೆ. ಆವಾಗ ಕಪಿಲ ವಾಸುದೇವರು ತಾಯಿಗೆ ನೀಡಿದ ಉಪದೇಶ ಜ್ಞಾನವನ್ನೇ ಕಪಿಲ ಗೀತಾ ಅಂತ ಕೂಡ ಕರೀತಾರೆ. ಹೇಗೆ ಅರ್ಜುನನಿಗೆ ಕೃಷ್ಣ ಭಗವದ್ಗೀತೆಯನ್ನ ಬೋಧಿಸಿದನು, ಕೃಷ್ಣ ಯಾವ ಸ್ಥಿತಿಯಲ್ಲಿದ್ದ ಯುದ್ಧ ಭೂಮಿಯಲ್ಲಿ ಎಲ್ಲರಿಗೂ ತಿಳಿದಿರೋ ವಿಚಾರ, ಆದರೆ ಅಲ್ಲಿ ಅರ್ಜುನಂಗೆ ವಾಸುದೇವ ಕೃಷ್ಣ ಹೇಳಿದ ಉಪದೇಶ, ಇಲ್ಲಿ ತಾಯಿ ದೇವಹೂತಿಗೆ ಕಪಿಲ ವಾಸುದೇವ ಹೇಳಿದ ಉಪದೇಶ ಸ್ವಲ್ಪ ಭಿನ್ನವಾಗಿದೆ. ಯಾಕೆ ಭಿನ್ನ ಅಂದರೆ ಅಧಿಕಾರಿ ಭೇದ. ಅಲ್ಲಿ ಅವನು ಸಖ, ಅವನು ಎಷ್ಟೋ ಜನ್ಮಗಳ ಸಾಧನೆ ತಪಸ್ಸು ಮಾಡಿರೋಂಥವನು ಅರ್ಜುನ, ಕೃತೋಪಾಸ್ತಿ ಅಂತ ಕರೀತಾರೆ ಅವನನ್ನ. ಆದ್ರೆ ಇಲ್ಲಿ ತಾಯಿ ದೇವಹೂತಿ ಒಂದು ಸಾಮಾನ್ಯ ಗೃಹಿಣಿ, ಮತ್ತೆ ಬರೀ ಪತಿಯ ಸೇವೆ ಮತ್ತೆ ಸಂಸಾರದಲ್ಲೇ ಇದ್ದಂಥವಳು, ಅವಳಿಗೆ ಯಾವ ರೀತಿ ಉಪದೇಶ ಮಾಡ್ಬೇಕು ಅಂದ್ರೆ
ಯಾವ್ಯಾವ ಅಧಿಕಾರಿಗೆ ಯಾವ್ಯಾವ ರೀತಿ ಉಪದೇಶ ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅದೇ ಬೇರೆ ಬೇರೆ ಮಾರ್ಗ ಕೂಡ ತಿಳಿಸಿದ್ದಾನೆ. ಯಾರಿಗೆ ಕರ್ಮಯೋಗ ಬೇಕು, ಯಾರು ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ, ಯಾವ ಅಧಿಕಾರಿ ಹೇಗಿದ್ದಾನೆ, ಅವನಿಗೆ ಕರ್ಮಯೋಗದ ಮೂಲಕ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಮಾಡು. ಯಾರಿಗೆ ಭಕ್ತಿ ಯೋಗ ಆಗತ್ತೆ ಅವ್ರು ಭಕ್ತಿ ಯೋಗದ ಮೂಲಕ ಹೋಗ್ಲಿ, ಯಾರಿಗೆ ಜ್ಞಾನ ಮಾರ್ಗ ಆಗತ್ತೋ ಅವ್ರು ಜ್ಞಾನ ಮಾರ್ಗದಲ್ಲಿ ನಡೆಯಲಿ. ಹಾಗೆ ಹಲವಾರು ಮಾರ್ಗಗಳನ್ನ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಲ್ಲೂ ಕೂಡ ತುಂಬಾ ವಿಸ್ತಾರವಾಗಿ ಅರ್ಜುನನ ಮೂಲಕ ಇಡೀ ಪ್ರಪಂಚಕ್ಕೆ ಈ ಭಗವದ್ಗೀತೆಯನ್ನ ಕೃಷ್ಣ ಅಂದಿದ್ದೇನ ಬೋಧಿಸ್ತಾನೆ. ಇಲ್ಲಿ ತಾಯಿ ದೇವಹೂತಿ ಎಷ್ಟು ವಿನಮ್ರಳಾಗಿ ಕೇಳ್ಕೊತಾಳೆ ಅಂದ್ರೆ, ನಾನು ಅಬಲೆ, ನನ್ಗೇನೂ ತಿಳಿದಿಲ್ಲ, ನನ್ನಂತಹ ಅಜ್ಞಾನಿ ಏನನ್ನೂ ಓದ್ಕೊಂಡಿಲ್ಲ, ನಾನು ಯಾವ ಶಾಸ್ತ್ರವೂ ನನಗೆ ತಿಳಿದಿಲ್ಲ, ನಾನು ಕೇವಲ ಒಂದು ಸಂಸಾರಸ್ಥೆ ಗೃಹಿಣಿಯಾಗಿದ್ದವಳು, ಅಬಲೆ ನಾನು. ನನಗೆ ಅರ್ಥವಾಗೋ ರೀತಿ ಸಾಕ್ಷಾತ್ಕಾರದ ಮಾರ್ಗವನ್ನ ತುಂಬಾ ಸರಳವಾಗಿ ಸುಲಭವಾಗಿ ತೋರಿಸ್ಕೊಡು ಅಂತ ಕೃಷ್ಣನನ್ನ ಕೇಳ್ತಾರೆ. ಇದು ತುಂಬಾ ಮನಸ್ಸು ಮುಟ್ಟತ್ತೆ. ಈ ಸಂಭಾಷಣೆ ತಾಯಿ ಮಗನಿಗೆ ಅಥವಾ ಭಗವಂತ ದೇವಹೂತಿಗೆ ನಡೆಯುವಂತ ಸಂಭಾಷಣೆ ತುಂಬಾ ಮನಸ್ಸು ಮುಟ್ಟುವಂತ ಸಂಭಾಷಣೆ. ಆವಾಗ ಕಪಿಲರು ತಾಯಿಗೆ ಹೇಳ್ತಾರೆ, ಅಮ್ಮ, ಯೋಗ ಮಾರ್ಗ ಅಥವಾ ಅಧ್ಯಾತ್ಮ ಸಾಧನೆಯಿಂದನೇ ಅಂತಿಮ ಗುರಿಯನ್ನ ತಲುಪೋಕ್ಕೂ ಸಾಧ್ಯ. ಅಲ್ಲಿ ನೋವಿಲ್ಲ, ನಲಿವು ಕೂಡ ಇಲ್ಲ. ನಮ್ಮ ಬಂಧಕ್ಕಾಗ್ಲಿ ಮೋಕ್ಷಕ್ಕಾಗ್ಲಿ ಮನಸ್ಸೇ ಕಾರಣ. ಮನಸ್ಸು ವಿಷಾಸಕ್ತವಾದಾಗ ಅದು ಬಂಧವಾಗ್ಬಿಡುತ್ತೆ. ಪ್ರಪಂಚದಲ್ಲಿ ನಮ್ಮ ಸುತ್ತ ಹಲವಾರು ವಿಷಯಗಳಿದೆ. ನಮ್ಮ ಮನಸ್ಸು ಒಂದು ವಿಷಯದಿಂದ ಒಂದು ವಿಷಯಕ್ಕೆ ಚಲಿಸ್ತಾ ಹೋದ ಹಾಗೆ ನಮ್ಮ ಬಂಧನ ಆಗ್ತಾ ಹೋಗುತ್ತೆ. ಯಾವಾಗ ಭಗವಂತನಲ್ಲಿ ಭಕ್ತಿ ಆಗತ್ತೋ ಅದು ಉತ್ತಮ ಮಾರ್ಗ ಆಗತ್ತೆ, ಅದು ಮೋಕ್ಷ ಮಾರ್ಗ ಆಗತ್ತೆ. ಹಾಗಾಗಿ ಸಂತ ಸಾಧು ಅಂದ್ರೆ ಯಾರು, ಅದು ಹೇಗೆ ನಾವು ಪಡ್ಕೊಳ್ಬೇಕು ಅನ್ನೋದನ್ನ ಕೂಡ ಕಪಿಲರು ತಾಯಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸಂತ ಸಾಧು ಯಾರು ಅಂದ್ರೆ, ಯಾರು ಧರ್ಮ ಗ್ರಂಥಗಳನ್ನ ಓದಿ ಅದನ್ನ ಅನುಸರಿಸ್ತಾನೋ, ಧರ್ಮದ ಪ್ರಕಾರ ತನ್ನ ಜೀವನವನ್ನ ನಡೆಸ್ತಾನೋ, ಎಲ್ಲರಲ್ಲೂ ಅನುಕಂಪ ಹೊಂದಿರ್ತಾನೋ, ತಾನು ಮಾಡಿದ ಎಲ್ಲ ಕರ್ಮವನ್ನ ನನಗೆ ಅರ್ಪಿಸ್ತಾನೆ. ಮನೋವಾಕಾಯದಿಂದ ಮಾಡಿದ ಕರ್ಮಗಳೆಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿದ ಎಲ್ಲ ಕರ್ಮನ ನನ್ನ ಪಾದಕ್ಕೆ ಅರ್ಪಿಸುವಂಥದ್ದು, ನನ್ನಲ್ಲಿ ಶರಣಾಗತಿ ಹೊಂದಿರುವಂಥದ್ದು, ನನಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವಂಥವನು. ಸಂಸಾರ ತಾಪತ್ರಯಗಳು ಭಕ್ತನನ್ನ ಯಾವತ್ತಿಗೂ ಮುಟ್ಟಲ್ಲ. ಆತ ಅಸಂಗನಾಗಿರುತ್ತಾನೆ, ನೋ ಅಟ್ಯಾಚ್ಮೆಂಟ್, ಯಾವ ಸಂಘನೂ ಕೂಡ ಇರೋದಿಲ್ಲ. ಅಂತಹ ಪವಿತ್ರ ಸಂಪರ್ಕದಿಂದ ಲೌಕಿಕ ಬಂಧನ ಬಿಡುಗಡೆ ಆಗತ್ತೆ. ನೀನು ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಅಂತ ತಾಯಿಗೆ ಹೇಳ್ತಾನೆ. ಆವಾಗ ತಾಯಿ ಕೇಳ್ತಾಳೆ, ಭಕ್ತಿಯ ಸರಿಯಾದ ಕ್ರಮ ಏನು? ಸರಳವಾದ ರೀತಿಯಲ್ಲಿ ಬೌದ್ಧಿಕವಾಗಿ ಕೆಳಮಟ್ಟದಲ್ಲಿರುವ ನನ್ನಂತವರಿಗೆ ನಿನ್ನಲ್ಲಿ ಲೀನ ಆಗೋ ಬಗೆ ಹೇಗೆ ತಿಳಿಸು. ಎಲ್ಲ ಇಂದ್ರಿಯಗಳಲ್ಲಿ ಇಷ್ಟು ವರ್ಷ ನಾನು ಇಂದ್ರಿಯ ಸುಖದಲ್ಲೇ ಇದ್ಬಿಟ್ಟಿದ್ದೆ, ವಿಷಯಾಸಕ್ತಳಾಗಿದ್ದೆ, ಇದನ್ನ ನನ್ನ ತುಂಬಾ ಇವಾಗ ಅದು ಕಾಡಿಸ್ತಾ ಇದೆ, ಇದರಿಂದ ನಾನು ಹೇಗೆ ಆಚೆ ಬರ್ಲಿ ಅಂತ ಕೇಳಿದಾಗ ಆವಾಗ ಅವ್ರು ಹೇಳ್ತಾರೆ, ಅಮ್ಮ, ಎಲ್ಲಾ ಇಂದ್ರಿಯಗಳು ದೇವತೆಗಳ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಅಗ್ನಿ ಆಗ್ಲಿ ಇಂದ್ರ ಆಗ್ಲಿ ಎಲ್ಲದು ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬ ಅಧಿದೇವತೆ ಇರ್ತಾನೆ. ಈ ಇಂದ್ರಿಯಗಳು ಎಂದು ಕೆಟ್ಟದಲ್ಲ. ನಾವು ಯಾವುದಕ್ಕೆ ಅದನ್ನ ಉಪಯೋಗಿಸ್ತೀವಿ ಅದು ಪ್ರತಿಯೊಂದು ದೈವಿಕವಾಗೇ ಇದೆ. ಅಂದ್ರೆ ಕಣ್ಣು ಯಾವುದಕ್ಕೆ ಇದೆ ಅಂದ್ರೆ ಭಗವಂತನ ಸುಂದರ ಮೂರ್ತಿಯನ್ನ ನೋಡಕ್ಕೆ, ಎಲ್ಲೆಲ್ಲೂ ಒಳ್ಳೆಯದನ್ನ ಕಾಣಕ್ಕೋಸ್ಕರ ಕಣ್ಣಿದೆ. ಕಿವಿ ಯಾಕಿದೆ? ಭಗವನ್ ನಾಮಸ್ಮರಣೆ ಎಲ್ಲೆಲ್ಲೂ ಒಳ್ಳೆಯ ಮಾತುಗಳನ್ನ ಕೇಳಕ್ಕೋಸ್ಕರ ಕಿವಿ ಇದೆ. ಹಾಗೆ ನಾಲಿಗೆ ಯಾಕಿದೆ? ಭಗವನ್ ನಾಮ ಜಪ ಮಾಡೋದಿಕ್ಕೆ, ಅವನ ಗುಣಗಳನ್ನ ಹಾಡಿ ಹೊಗಳಲಿಕ್ಕೆ, ಹಾಗೆ ಒಳ್ಳೆಯ ಮಾತುಗಳನ್ನ ಆಡಕ್ಕೆ, ಇನ್ನೊಬ್ಬರಿಗೆ ಪ್ರೀತಿಯ ಮಾತುಗಳನ್ನ ಆಡಕ್ಕೆ ನಾಲಿಗೆ ಇದೆ. ಮನಸ್ಸು ಹಾಗೇನೆ. ಈ ಇಂದ್ರಿಯಗಳೆಲ್ಲವೂ ಒಳ್ಳೆಯದಕ್ಕೆ ಭಗವಂತ ನಮಗ್ ಕೊಟ್ಟಿದ್ದಾನೆ. ಆದರೆ ಅದರ ಸರಿಯಾಗಿ ಉಪಯೋಗಿಸ್ಕೊಳ್ದೆ ಇದ್ದಾಗ ವಿಷಯಾಸಕ್ತ ಆದಾಗ ನಮ್ಗೆ ಬಂಧನ ಆಗತ್ತೆ. ಇದನ್ನ ಈ ಇಂದ್ರಿಯಗಳಿಗೆ ಇರುವ ಅಧಿದೇವತೆಯನ್ನ ನೀನು ಸ್ಮರಿಸು. ಹಾಗೆ ಇಂದ್ರಿಯಗಳಿರುವ ಉಪಯೋಗವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ನೀನು ಅರಿತುಕೊಂಡು ಅದರಂತೆ ಅದರ ಉಪಯೋಗ ಮಾಡ್ತಾ ಹೋದ್ರೆ ಇಂದ್ರಿಯಗಳು ಎಂದು ನಮ್ಮ ಶತ್ರು ಆಗಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ನಮ್ಮನ್ನ ಭಗವಂತನಿಗೆ ಮುಟ್ಟಿಸುವಂತ ಸಾಧನ ಆಗತ್ತೆ. ಹಾಗಾಗಿ
ಈ ಸಹಜ ಪ್ರವೃತ್ತಿ ಏನು ಇಂದ್ರಿಯಗಳದು ಕೇವಲ ಅದು ದೈವಿಕವಾಗಿರುತ್ತದೆ. ಪ್ರತಿ ಒಂದು ದೈವಿಕ ಆದೇಶ ಆಗಿರುತ್ತೆ. ಹಾಗೆ ಮನಸ್ಸು ಕೂಡ ಭಗವಂತನ ಪ್ರತಿನಿಧಿ. ಮನಸ್ಸು ಅಂತಃಕರಣ ಭಗವಂತನ ಪ್ರತಿನಿಧಿ. ಆದ್ದರಿಂದ ಸುಲಭ ಮಾರ್ಗ ಯಾವುದು? ವೈದಿಕ ಮಾರ್ಗದ ಪ್ರಕಾರ ಕರ್ಮವನ್ನ ಮಾಡ್ತಾ ಹೋಗುದು. ಕರ್ಮ ಅಂದ್ರೆ ಯಾವುದು? ಸ್ವಧರ್ಮ ನಮಗೇನಿದೆ ಆ ಸ್ವಧರ್ಮವನ್ನ ಪಾಲನೆ ಮಾಡ್ತಾ ನಮ್ಮ ಕರ್ಮಗಳನ್ನ ಮಾಡ್ತಾ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಯಾವಾಗಲೂ ಮನಸ್ಸು ಭಗವಂತನಲ್ಲೇ ಇರಬೇಕು. ಅದೇ ನಿಜವಾದ ಭಕ್ತಿ. ಭಕ್ತಿ ಯೋಗ ಅತ್ಯುತ್ತಮ ಆನಂದ ಮಾರ್ಗ ಅನ್ನೋದನ್ನ ತಾಯಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಮುಂದೆ ಕಪಿಲರು ಹೇಳ್ತಾರೆ, ನಾನು ಪ್ರತಿಯೊಂದು ಜೀವಿಯಲ್ಲಿ ಆತ್ಮನಾಗಿ ಇದ್ದೇನೆ. ಹಾಗಂದ ತಕ್ಷಣ ಒಂದು ರೋಮಾಂಚನ ಆಗತ್ತೆ ನಮ್ಗೆ. ಅಂದ್ರೆ ನಮ್ಮಲ್ಲಿವೇ ಭಗವಂತ ಆತ್ಮ ಸ್ವರೂಪರಾಗಿದ್ದಾನೆ, ನಮ್ಮಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ನನ್ನ ಭಕ್ತ ಎನ್ನುವವರು ಕೇವಲ ವಿಗ್ರಹದಲ್ಲಿ ಭಗವಂತ ನೋಡೋರಲ್ಲ, ಅಥವಾ ದೇವಸ್ಥಾನದಲ್ಲಿ ಮಾತ್ರ ನಾನು ಇದೇನೆ ಅನ್ಕೊಂಡು ಅಲ್ಲಿ ಹೋಗಿ ಮಾತ್ರ ಪೂಜೆ ಮಾಡೋರಲ್ಲ. ಪ್ರತಿಯೊಬ್ಬ ಜೀವಿಯಲ್ಲೂ ಭಗವಂತ ಆತ್ಮನ ರೂಪದಲ್ಲಿ ಇದ್ದಾನೆ ಅಂತ ಯಾರು ಅದನ್ನ ಅರ್ಥ ಮಾಡ್ಕೊಳ್ತಾರೋ, ಯಾರು ಆ ಪ್ರತಿಯೊಬ್ಬ ಜೀವಿಯನ್ನು ಆಧರಿಸ್ತಾರೋ ಅಂಥವನು ನಿಜವಾದ ಭಕ್ತ. ಇಲ್ಲ ಅಂದ್ರೆ ಏನಾಗತ್ತೆ, ಬರೀ ದೇವಸ್ಥಾನದಲ್ಲಿ ಮಾತ್ರ ಇದೀನಿ ಅಂತ ಬೇಕಾದಷ್ಟು ಹೂವು ಹಣ್ಣುಗಳನ್ನ ತಗೊಂಡು ಎಲ್ಲರಿಗೆ ಪ್ರದರ್ಶನ ಮಾಡಿ ದೇವರಿಗೆ ಅರ್ಪಿಸಿ ನನ್ನಂಥ ಭಕ್ತ ಯಾರು ಇಲ್ಲ ಅಂತ ಯಾರು ಅತ್ಯಂತ ಗರಿಮೆಯಿಂದ ಹೇಳ್ಕೊಳ್ತಾರೋ ಅವರೆಲ್ಲ ಕಪಟಿಗಳು ಅಂತ ಹೇಳ್ತಾರೆ ಕಪಿಲರು. ಅವರೆಲ್ಲ ಕಪಟಿಗಳು. ಆಷಾಢಭೂತಿತನ ಅದು. ನಾನು ಕೇವಲ ದೇವಸ್ಥಾನದಲ್ಲಿ ಇಲ್ಲ, ಎಲ್ಲರ ಹೃದಯದಲ್ಲಿ ಇದ್ದೀನಿ. ಅದನ್ನ ತಿಳಿದವರೇ ಜ್ಞಾನಿಗಳು. ಬೇರೆಯವ್ರನ್ನ ತಿರಸ್ಕಾರ ಮಾಡೋದು, ಅವಹೇಳನ ಮಾಡೋದು, ಇಂಥದ್ದೆಲ್ಲ ಮಾಡಿ ನನ್ನ ಪೂಜೆ ಮಾಡಿದವ್ರಿಗೆ ಎಂದೂ ಶಾಂತಿ ಸಿಗಲ್ಲ. ನನ್ನನ್ನ ಕೇವಲ ಕರುಣೆಯಿಂದ ನೋಡೋರು, ಅಂದ್ರೆ ನಾನು ಇನ್ನೊಬ್ಬರಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಪ್ರತಿಯೊಂದು ಜೀವಿಗೆ ಸ್ನೇಹದಿಂದ ಕರುಣೆಯಿಂದ ನೋಡೋನು. ಬೇರೆಯವರು ನನ್ನನ್ನು ಹೇಗೆ ಕಾಣಬೇಕು, ನಡೆಸ್ಕೊಳ್ಬೇಕು, ಅದೇ ರೀತಿ ಇನ್ನೊಬ್ಬರನ್ನ ಕಾಣಬೇಕು, ನಡೆಸ್ಕೊಳ್ಬೇಕು ಅಂತ ಯಾರು ತಿಳ್ಕೊತಾರೋ ಅವರಿಗೆ ನಾನು ಸುಲಭವಾಗಿ ಒಲಿತೀನಿ. ಅಂದ್ರೆ ಎಷ್ಟು ಸರಳ ಮಾರ್ಗ, ಎಷ್ಟು ಸರಳವಾಗಿ ಕಪಿಲ ವಾಸುದೇವ ಈ ಮಾರ್ಗವನ್ನ ತಾಯಿಗೆ ತಿಳಿಸ್ತಾನೆ. ಹಾಗಾಗಿ ಸಾವಿರಾರು ವರ್ಷ ನಾವು ತಪಸ್ಸು ಮಾಡಬೇಕಿಲ್ಲ. ಏಕೆಂದ್ರೆ ನಮಗೆ ಅದು ಸಾಧ್ಯವಾಗೋದಿಲ್ಲ. ನಮಗೆ ಸುಲಭವಾಗಿ ದಕ್ಕುವ ಮಾರ್ಗ ಯಾವುದು ಅಂದ್ರೆ ಈ ಭಕ್ತಿ ಯೋಗವಷ್ಟೇ. ನಂತರ ಸಂತ ಯಾರು ಅಂದ್ರೆ ಧರ್ಮಶಾಸ್ತ್ರದಂತೆ ನಡಿಬೇಕು. ಅಂದ್ರೆ ಯಾವ್ಯಾವುದು ವೇದದಲ್ಲಿ ಹೇಳಿರುವಂತ ಮಾರ್ಗಗಳು, ಧರ್ಮಶಾಸ್ತ್ರದಂತೆ ಹೇಳಿರುವ ಮಾರ್ಗ, ಎಲ್ಲರಲ್ಲೂ ಅನುಕಂಪ, ಮತ್ತೆ ನಿಷ್ಕಾಮ ಕರ್ಮ. ಅಂದ್ರೆ ಯಾವ ಲಾಭವನ್ನು ಬಯಸದೆ, ಯಾವ ಫಲವನ್ನು ಬಯಸದೆ ನಿಷ್ಕಾಮ ಕರ್ಮವನ್ನು ಮಾಡಿ ಆ ಕರ್ಮ ಫಲವನ್ನ ಭಗವಂತ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂಥವನು. ಮತ್ತೆ ಶರಣಾಗತಿ ಭಾವ ಇಟ್ಕೊಂಡು ಮನಸ್ಸು ಯಾವಾಗಲೂ ನನ್ನಲ್ಲಿ ಇರುವಂಥದ್ದು, ಅಸಂಗಿಯಾಗಿರುವಂಥದ್ದು, ಮೋಹವನ್ನ ತ್ಯಾಗ ಮಾಡಿರೋನು, ಐಹಿಕ ಭೋಗಗಳಿಗೆ ಆಸೆ ಪಡದೇ ಇರೋನು, ಅಂಟ್ಕೊಳ್ದೇ ಇರೋ ಅಂತವನು, ಅಂತವನೇ ಸಂತ. ಹಾಗೆ ದೇವಹೂತಿ ಕೇಳ್ತಾಳೆ, ನಿನ್ನಲ್ಲಿ ಭಕ್ತಿ ನಾನು ಹೇಗೆ ಮಾಡ್ಬೇಕು, ಸರಿಯಾದ ಮಾರ್ಗ ಏನು? ಪಾಮರರು ನಿನ್ನನ್ನ ಸೇರುವುದು ಹೇಗೆ? ನನಗೆ ಇನ್ನೂ ಸರಳವಾಗಿ ಇದನ್ನ ತಿಳಿಸ್ಕೊಡು ಅಂದಾಗ ಅವರು ಒಂದೊಂದಾಗಿ ಈ ವಿಚಾರಗಳನ್ನ ತಿಳಿಸ್ಕೊಂಡು ಪರಮಾತ್ಮನೊಡನೆ ಬಂಧ ಬೆಳೆಸಿಕೊಳ್ಳೋದು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಾಯಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ನಂತರ ವಿಷಯಾಸಕ್ತಿ ಅಪೇಕ್ಷೆಗಳಿರುವ ವ್ಯಕ್ತಿ ತನ್ನ ಸಂತೋಷಕ್ಕಾಗಿ ಬಹಳ ಪ್ರಯಾಸದಿಂದ ತನಗೆ ತನ್ನ ಸೌಕರ್ಯಕ್ಕೆ ಬೇಕಾದ ಪದಾರ್ಥ ಸಂಗ್ರಹಿಸುತ್ತಾನೆ. ತುಂಬಾ ಮುಖ್ಯವಾದ ವಿಚಾರ. ಏನೇನ್ ಕಾಣುತ್ತೋ ಎಲ್ಲ ನನಗ್ ಬೇಕು. ಯಾಕೆ ಬೇಕು ಅಂದ್ರೆ ನಾವು ತಿಳ್ಕೊಳ್ತೀವಿ, ನಾನೇನೇನು ಸಂಗ್ರಹ ಮಾಡ್ತೀನೋ ನನ್ನ ಸುಖ ಸಂತೋಷ ಎಲ್ಲ ಅದರಲ್ಲಿ ಅಡಗಿದೆ ಅನ್ನುವ ಭಾವ ನಮಗೆ ಬಂದಿದೆ. ಹಾಗಾಗಿ ಇದು ಸಿಕ್ಕಿದ್ರೆ ನನಗೆ ಸಂತೋಷ ಸಿಗಬಹುದು, ಅದು ಸಿಕ್ಕಿದ್ರೆ ನನಗೆ ಸಂತೋಷ ಸಿಗ್ಬಹುದು ಅಂತ ಈ ಸಂತೋಷ ಆನಂದವನ್ನ ಹೊರಗಡೆ ಹುಡುಕ್ತಾ ವಿಷಯಗಳನ್ನ ಅಥವಾ ಆಬ್ಜೆಕ್ಟ್ಸ್ ಅಂತೀವಲ್ಲ ಅದನ್ನ ಸಂಗ್ರಹ ಮಾಡ್ತಾ ಹೋಗ್ತಾನೆ. ಆದರೆ ಏನು ಸುಖ ಅಂತ ತಿಳ್ಕೊಂಡಿದ್ದಾರೆ, ಸಂಗ್ರಹ ಮಾಡ್ತಾ ಹೋಗ್ತಾ ಇದ್ದಾರೆ, ಅದರ ಒಳಗಡೆ ದುಃಖ ಕೂಡ ಅಡಗಿದೆ. ಯಾಕೆಂದ್ರೆ
ಯು ಹ್ಯಾವ್ ಟು ವರ್ಕ್ ಸೋ ಹಾರ್ಡ್ ಟು ಗೇನ್. ಏನೇ ಪಡ್ಕೊಳ್ಬೇಕಾದ್ರೂ ಸಾಕಷ್ಟು ಶ್ರಮ ಪಡಬೇಕು, ಕಷ್ಟ ಪಡಬೇಕು. ಕೊನೆಗೆ ಎಷ್ಟೋ ಬಾರಿ ಸಂಗ್ರಹ ಮಾಡಿದ್ದನ್ನ ಅನುಭವಿಸಕ್ ಆಗದೆ ವ್ಯಕ್ತಿ ಹೊಟ್ಟೋಗ್ತಾನೆ. ಆ ಉದಾಹರಣೆಗಳು ನಮಗೆ ಸಾವಿರಾರು ಸಿಗುತ್ತೆ. ಅಂದರೆ ಇಡೀ ಜೀವಮಾನ ಎಲ್ಲೋ ಒಂದ್ ಕಡೆ ಸಂತೋಷ ಸಿಗತ್ತೆ ಅಂತ ವಸ್ತು ಸಂಗ್ರಹದಲ್ಲೇ ಕಳ್ಕೊಂಡ್ ಬಿಡ್ತಾರೆ ಜನ. ಹಾಗಾಗಿ ಆ ಪದಾರ್ಥಗಳು ನಾಶ ಆದಾಗ ದುಃಖ ಆಗ್ಬಿಡುತ್ತೆ, ವ್ಯಯ ಆದಾಗ್ಲೂ ದುಃಖ ಆಗ್ಬಿಡುತ್ತೆ. ಅಂದ್ರೆ ಎಷ್ಟೋ ದುಡ್ಡು ಶೇಖರಣೆ ಆಗಿರುತ್ತೆ, ಖರ್ಚಾಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಂಡ್ ಬರ್ತಾ ಬರ್ತಾ ದುಃಖ ಆಗ್ತಾ ಹೋಗುತ್ತೆ. ಅಯ್ಯೋ ಇಷ್ಟೊಂದು ಕೊಡಾಕಿದೆ, ಖರ್ಚಾಗೋಯ್ತಲ್ಲ, ಇಷ್ಟೊಂದು ಯಾರಿಗೋ ಕೊಡ್ಬೇಕಾಯ್ತಲ್ಲ, ಏನೇನೋ ಖರ್ಚಾಗೋಯ್ತಲ್ಲ, ಅಥವಾ ಕಳ್ಕೊಂಡ್ಬಿಟ್ನಲ್ಲ, ಇನ್ನೇನೋ ಲಾಸ್ ಆಯ್ತಲ್ಲ. ಈ ತರ ಎಲ್ಲ ಬಂದಾಗ ಅತ್ಯಂತ ದುಃಖ ಮನುಷ್ಯನಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪದಾರ್ಥಗಳು ಯಾವುದು ಶಾಶ್ವತವಾಗಿ ತನ್ನೊಂದಿಗೆ ಇರಲ್ಲ ಅನ್ನೋ ಸತ್ಯ ಪ್ರತಿಯೊಬ್ಬನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಂದ್ರೆ ಭ್ರಮೆಯಲ್ಲಿ ಸಿಕ್ಕಾಕೊಂಡು ಆ ಭ್ರಮೆಯಿಂದ ಸುಖ ಅಂತ ತಿಳ್ಕೊಂಡು ಮನುಷ್ಯ ಆ ಆಕರ್ಷಣೆಯಿಂದ ತಾನೇ ಸುಖಿ ಅಂತ ಜೀವನ ಮಾಡ್ತಾ ಹೋಗ್ತಾನೆ. ಸಂಪತ್ತನ್ನ ಗಳಿಸ್ತಾನೆ, ಕ್ರೋಢೀಕರಿಸ್ತಾನೆ. ಆ ಸಂಪತ್ತನ್ನ ಗಳಿಸಕ್ಕೆ ಬೇಕಾದಷ್ಟು ದುಷ್ಕೃತ್ಯ ಕೂಡ ಮಾಡ್ತಾ ಹೋಗ್ತಾನೆ. ಆ ಬಂಧಗಳಿಗೆ ಸಿಲುಕಿದ ವ್ಯಕ್ತಿ ಬೇಕಾದಷ್ಟು ದುರಿತಗಳನ್ನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈ ಸುಖ ಶಾಶ್ವತ ಅಲ್ಲ ಅನ್ನೋದು ಇನ್ನೊಂದು ಸೂಕ್ಷ್ಮವಾದ ವಿಚಾರ ಸತ್ಯವನ್ನ ದೇವಹೂತಿಗೆ ಮೂಲಕ ಪ್ರಪಂಚಕ್ಕೆ ಕಪಿಲ ವಾಸುದೇವರು ತಿಳಿಸ್ತಾರೆ. ಮತ್ತೆ ಇನ್ನೂ ಒಂದು ವಿಚಾರ ಹೇಳ್ತಾರೆ. ಜೀವಿಯ ಬಂಧ ಮತ್ತೆ ಮೋಕ್ಷ ಎಲ್ಲಿದೆ ಅಂದ್ರೆ ಎರಡೂ ಮನಸ್ಸಿನಲ್ಲೇ ಇದೆ. ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನ ನೋಡಿದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಒಂದೊಂದು ಪೆನ್ನು ನಮ್ಮ ಕಣ್ಣು ಮುಂದೆ ಇದೆ. ಇದು ನೋಡಿದ ತಕ್ಷಣ ನಮ್ಗೆ ಮುಂಚೆಯಿಂದ ಯಾರೋ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ, ಇದು ಲೇಖನಿ, ಇದರಲ್ಲಿ ಒಂದು ಇಂಕ್ ಇರುತ್ತೆ, ಇದರಲ್ಲಿ ನಾನು ಬರಿಬಹುದು. ಆದ್ರೆ ಹಲವಾರು ಚಿತ್ರಗಳು ನಮ್ ಕಣ್ಮುಂದೆ ಬಂದಿರುತ್ತೆ, ಮುಂಚಿಂದ ತೋರ್ಸ್ಕೊಟ್ಟಿರ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನ್ ಸೃಷ್ಟಿ ಆಗತ್ತೆ, ಈ ಪೆನ್ನಿನ ಚಿತ್ರಣ ಮನಸ್ಸಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಅಂದ್ರೆ ಆಬ್ಜೆಕ್ಟ್ ಇದು ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿ ಒಂದ್ ಚಿತ್ರ ಸಿಕ್ಬಿಡುತ್ತೆ. ಇದು ಪೆನ್ ಅನ್ನೋದನ್ನ ನಮ್ಗೆ ಚಿಕ್ಕ ವಯಸ್ಸಿಂದ ಯಾರು ತೋರಿಸಿಲ್ಲ ಅಂದ್ರೆ, ಇದಕ್ಕೆ ಹೆಸರು ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಇದರ ಉಪಯೋಗವು ನನಗೆ ಗೊತ್ತಿಲ್ಲ ಅಂದಾಗ ಇದು ಮನಸ್ಸಿನಲ್ಲಿ ಚಿತ್ರಣ ಬರಕ್ ಸಾಧ್ಯ ಇಲ್ಲ. ಎಷ್ಟೋ ವಿಚಾರಗಳು ನಮಗೆ ಸಂಬಂಧಿಸಿಲ್ಲ ಅಂದಾಗ ನೋಡ್ತೀವಿ, ಅದು ಚಿತ್ರ ನಮ್ಮ ಮನಸ್ಸಲ್ಲಿ ಮೂಡಲ್ಲ, ಅದರದ್ದು ಮೆಮೊರಿ ಕೂಡ ಇರಲ್ಲ, ನೆನಪು ಇರಲ್ಲ, ಸ್ಮೃತಿನಲ್ಲಿ ಬರಲ್ಲ, ಹಾಗೆ ಅದು ಮರ್ತು ಹೋಗುತ್ತೆ. ಆದ್ರೆ ನಾವು ಪದೇ 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 ಅದೇ ವಸ್ತುವನ್ನ ನೋಡಿ ಉಪಯೋಗಿಸ್ತಾ ಇರುವಾಗ ಇದರ ಚಿತ್ರ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡ್ಬಿಡುತ್ತೆ. ಹಾಗಾಗಿ ಇದು ಒಂದು ಆಬ್ಜೆಕ್ಟ್, ಅಂದ್ರೆ ನಾಮ ರೂಪ ಇರುವಂತ ಒಂದು ವಸ್ತು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಹಾಗೆ ಪ್ರತಿಯೊಂದು ಆಬ್ಜೆಕ್ಟ್ ವಸ್ತು ನಾವೇನ್ ನೋಡ್ತೀವಿ ಅದರದೇ ನಾಮ ರೂಪ ಇರೋದ್ರಿಂದ ಅದು ನಮ್ಮ ಮನಸ್ಸಲ್ಲಿ ಅಚ್ಚಳಿದೆ ಉಳಿದ್ಬಿಡುತ್ತೆ. ಹೀಗೆ ಮನಸ್ಸಲ್ಲಿ ಎಲ್ಲಾ ವಿಷಯಗಳ ಸಂಗ್ರಹ ಆಗ್ತಾ ಹೋಗುತ್ತೆ. ಸೊ ಬಂಧ ಯಾವ್ದಿಂದ ಆಗತ್ತೆ, ನಮ್ಮ ಸುತ್ತ ಇರುವಂತ ಅಟ್ಯಾಚ್ಮೆಂಟ್ ಟು ದಿ ಆಬ್ಜೆಕ್ಟ್, ಅದರಿಂದ ಬಂಧ ಆಗತ್ತೆ. ಮೋಕ್ಷ ಯಾವಾಗ ಆಗತ್ತೆ, ತಾನೇ ತಾನಾಗೆ ಅದು ಬಿಟ್ಟು ಹೋದಾಗ ಮನಸ್ಸಿಂದ ಮೋಕ್ಷ ಆಗತ್ತೆ. ಸೊ ಹಾಗಾಗಿ ಬಂಧ ಮತ್ತು ಮೋಕ್ಷ ಎರಡೂ ಮನಸ್ಸಿನಲ್ಲೇ ಇದೆ. ಮನಸ್ಸು ವಿಷಯಗಳಲ್ಲಿ ಆಸಕ್ತ ಆದ್ರೆ ಅದು ಬಂಧ ಆಗತ್ತೆ, ಪರಮಾತ್ಮನಲ್ಲಿ ಅನುರಕ್ತ ಆದ್ರೆ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಇದು ತುಂಬಾ ಸರಳವಾದ ಸೂತ್ರ ಅನ್ನೋದನ್ನ ಕಪಿಲರು ತಾಯಿಗೆ ತಿಳಿಸ್ಕೊಡ್ತಾರೆ. ಈ ಮನಸ್ಸು ಅಹಂ ಮಮ ಅನ್ನೋದ್ರ ಸುತ್ತನೆ ಯಾವಾಗ್ಲೂ ಸುತ್ತುತ್ತಾ ಇರುತ್ತೆ, ನಾನು ನನ್ನದು. ಇದರಿಂದ ಏನಾಗತ್ತೆ, ಕರ್ತೃತ್ವ ಭೋಕ್ತೃತ್ವ ಎರಡೂ ಉಂಟಾಗತ್ತೆ. ಅಂದ್ರೆ ನಾನೇ ಮಾಡ್ತಾ ಇರೋದು, ಐ ಆಮ್ ದ ಡೂಯರ್, ಆಸ್ ಡೂಯರ್ಶಿಪ್. ಹಾಗೇನೆ ಇದನ್ನ ನಾನೇ ಅನುಭವಿಸ್ಬೇಕು, ಭೋಕ್ತೃತ್ವ ಎರಡುವೆ ಮನಸ್ಸಲ್ಲಿ ಸದಾ ಬರ್ತಾ ಇರುತ್ತೆ. ಐ ಹ್ಯಾವ್ ಅರ್ನ್ಡ್ ದಿಸ್ ಮಚ್ ಆಫ್ ಮನಿ ಅಂಡ್ ಐ ಹ್ಯಾವ್ ಟು ಎಂಜಾಯ್ ದಿಸ್. ಇದೆಲ್ಲವೂ ನಾನ್ ಮಾಡಿರೋದು ಅನ್ನೋದು ಕರ್ತೃತ್ವ ಭಾವ ತುಂಬಾ ಪ್ರಬಲವಾಗಿ ಮನಸ್ಸಲ್ಲಿ ಬೆಳೀತಾ ಹೋದಾಗೆ ಭೋಕ್ತೃತ್ವ ಭಾವನೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಕಪಿಲರು ಏನ್ ಹೇಳ್ತಾರೆ ಅಂದ್ರೆ, ಈ ಕಾಮಾದಿ ಲೋಭ ಎರಡರಿಂದ ಮನಸ್ಸು ವಿಕಾರ ಆಗ್ಬಿಡುತ್ತೆ. ಶುದ್ಧವಾದಾಗ ಮಾತ್ರ ಈ ಸುಖ ದುಃಖಗಳಿಂದ ಬಿಡುಗಡೆ ಆಗುತ್ತೆ. ಸೊ ಅದಕ್ಕೆ ಮಾರ್ಗ ಏನು ಅಂದಾಗ
ನಿಷ್ಕಾಮ ಕರ್ಮ ಒಂದೇ ಮೊದಲ ಮಾರ್ಗ. ಮೊದಲ ಹೆಜ್ಜೆ ಯಾವುದು ಅಂದ್ರೆ ನಿಷ್ಕಾಮ ಕರ್ಮ. ಅಂದ್ರೇನು? ಐ ಆಮ್ ಸಪೋಸ್ ಟು ಡೂ ದಿಸ್ ವರ್ಕ್. ನನಗೆ ಒಂದು ನಿಯಮ ಆಗಿದೆ, ಇಂಥ ಕೆಲಸವನ್ನ ನಾನ್ ಮಾಡ್ಬೇಕು. ಈ ಕೆಲಸವನ್ನ ಮಾಡಿದ್ಮೇಲೆ ಫಲ ನನಗೆ ಏನ್ ಸಿಗಬೇಕು ಅದಾಗ್ಲೇ ಡಿಸೈಡ್ ಆಗಿದೆ, ಈ ಫಲ ನನಗೆ ಸಿಗತ್ತೆ. ಆದ್ರೆ ಫಲಾಪೇಕ್ಷೆ ಇದ್ದುಕೊಂಡೇ ನೀನು ಏನು ಕೆಲಸವನ್ನ ಮಾಡಬೇಡ. ಈ ನಿಷ್ಕಾಮ ಕರ್ಮದಿಂದ ಉಪಯೋಗ ಏನು? ನಿಷ್ಕಾಮ ಕರ್ಮ ಮಾಡ್ತಾ ಇರೋದ್ರಿಂದ, ನಿತ್ಯ ಕರ್ಮ ನೈಮಿತ್ತಿಕ ಕರ್ಮವನ್ನು ಮಾಡ್ತಾ ಇರೋದ್ರಿಂದ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಅದು ಮೊದಲ ಹಂತ. ಯಾವಾಗ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ, ಈ ಲೋಭಗಳು ಮತ್ತೆ ಅರಿಷಡ್ವರ್ಗಗಳು ಯಾವ್ಯಾವ್ದು ನಾವ್ ಹೇಳ್ತೀವಿ ನಮಗೆ ಶತ್ರುಗಳು ವೈರಿಗಳು ಅಂತ, ಒಂದೊಂದಾಗಿ ಎಲ್ಲವುದು ನಮ್ಮಿಂದ ಬಿಟ್ಟು ಹೋಗ್ತಾ ಬರುತ್ತೆ. ನಾವು ಬಿಡ್ಬೇಕಾಗಿಲ್ಲ, ಅದು ನಮ್ಮನ್ನ ಬಿಡ್ತಾ ಹೋಗುತ್ತೆ. ಹಾಗಾಗಿ ಜೀವಿಗೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಮನಸ್ಸಲ್ಲಿ ಒಂದು ಸಮತೆಯ ಭಾವ ಬರುತ್ತೆ. ಈಕ್ವಲಿಬ್ರಿಯಂ ಅಂತೀವಿ, ಸಮತೆಯ ಭಾವ ಬರುತ್ತೆ. ಯಾವಾಗ ಈ ನಿಷ್ಕಾಮ ಕರ್ಮದಿಂದ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ, ಎಲ್ಲೋ ಒಂದ್ ಕಡೆ ವಿವೇಚನೆ ಅನ್ನೋದು ತಾನಾಗೆ ಬೆಳೀತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ವಿವೇಕ, ಹೌದು ಇವತ್ತು ಇರುತ್ತೆ, ಇದು ನಾಳೆ ಹೋಗುತ್ತೆ. ನಾನ್ ಯಾಕೆ ಇಷ್ಟಕ್ಕೋಸ್ಕರ ಇಷ್ಟು ಹಂಬಲಿಸಿ ಇದ್ರ ಹಿಂದೆ ನಾನು ಯಾಕೆ ಹೋಗ್ತಾ ಇದ್ದೀನಿ? ಯಾಕೆ ಇಷ್ಟು ದುಃಖಕ್ಕೆ ಒಳಗಾಗಿದ್ದೀನಿ? ಯಾಕೆ ಕ್ಷೋಭೆ ಇದೆ ನನ್ನ ಮನಸ್ಸಲ್ಲಿ? ಇವತ್ತು ಇರುವಂತ ವಸ್ತು ನಾಳೆ ಹೋಗುವಂತ ವಸ್ತು, ಶಾಶ್ವತವಾಗಿ ಇಲ್ದೇ ಇರುವಂತದ್ದು. ಇದಕ್ಕೋಸ್ಕರ ನಾನ್ ಯಾಕೆ ಇಷ್ಟು ಕ್ಷೋಭೆಗೆ ಒಳಗಾಗ್ತಾ ಇದ್ದೀನಿ, ಕಷ್ಟ ಪಡ್ತಾ ಇದ್ದೀನಿ ಅಂತ ಎಲ್ಲೋ ಒಂದ್ ಕಡೆ ಒಂದು ಜಿಜ್ಞಾಸೆ ಶುರುವಾಗ್ತಾ ಹೋಗುತ್ತೆ. ಆ ಜಿಜ್ಞಾಸೆ ಶುರುವಾಗ್ತಾ ಒಂದು ಕಡೆ ವಿವೇಕ ಮತ್ತೆ ವಿವೇಚನೆ ಅನ್ನೋದು ಬೆಳೀತಾ ಹೋಗುತ್ತೆ. ಯಾವಾಗ ಈ ವಿವೇಚನೆ ಬೆಳೀತಾ ಹೋಗುತ್ತೆ, ಆವಾಗ ಈ ಇಚ್ಛೆ ಅಂದ್ರೆ ಡಿಸೈರ್ಸ್ ಅಂತೀವಲ್ಲ, ಈ ಇಚ್ಛೆಗಳು ತಾನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇವೆಲ್ಲ ತಾನಾಗೆ ಬಿಡ್ತಾ ಹೋಗುತ್ತೆ. ಹಾಗಾಗಿ ಸಮತೆ ಒಂದು ಉಂಟಾಗ್ತಾ ಬಂದಾಗೆ ಆ ವ್ಯಕ್ತಿಗೆ ವಿವೇಕದಿಂದ ವಿವೇಚನೆಯಿಂದ ಜ್ಞಾನ ಉಂಟಾಗ್ತಾ ಹೋಗುತ್ತೆ. ಆ ಜ್ಞಾನದ ಜೊತೆಗೆ ವೈರಾಗ್ಯ ಕೂಡ ಬೆಳೀತಾ ಹೋಗುತ್ತೆ. ಈ ಮಾರ್ಗವನ್ನ ಕಪಿಲರು ಅಮ್ಮನಿಗೆ ಹೇಳ್ತಾ ಹೋಗ್ತಾರೆ. ತನ್ನ ಜ್ಞಾನ ವೈರಾಗ್ಯ ಎರಡು ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ತನ್ನಲ್ಲಿ ಒಂದು ದೈವತ್ವ ಇದೆ, ನನ್ನ ಸುತ್ತಲೂ ಒಂದು ದೈವತ್ವ ಇದೆ. ಹಾಗಾಗಿ ಆ ದೈವಿಕ ಅಣತಿಯಂತೆ ಪ್ರತಿಯೊಂದು ನಡೀತಾ ಇದೆ ಅಂತ ಒಂದು ಅರಿವು ಬಂದಾಗ ಒಂದು ಭಕ್ತಿಯಿಂದ ಕೂಡಿದ ಭಾವ ಮನಸ್ಸನ್ನ ತುಂಬುತ್ತೆ. ಹಾಗಾಗಿ ಆತ್ಮ ಪ್ರಕೃತಿಯಿಂದ ಅತೀತ, ಅದು ಅದ್ವಿತೀಯ, ಸ್ವಯಂ ಪ್ರಕಾಶ, ಭೇದರಹಿತ, ಸೂಕ್ಷ್ಮ, ಅಖಂಡ, ಸುಖ ದುಃಖ ಶೂನ್ಯ, ಎಲ್ಲದು ಅದರ ಗುಣಗಳು ಅನ್ನೋದು ಒಂದೊಂದೇ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಅದೇ ಶಾಶ್ವತ ಸುಖ, ಇದ್ಯಾವುದೂ ಅಲ್ಲ ಅನ್ನುವ ಒಂದು ಅರಿವು ಮೂಡಿದಾಗ ಸಂಪೂರ್ಣ ಆ ವ್ಯಕ್ತಿ, ಆ ಜೀವಿ ಶ್ರೀಹರಿಯ ಕುರಿತಾದ ಭಕ್ತಿಗೆ ಬೇಕಾದಂತ ಸಾಧನವನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಮತ್ತೆ ಇದಕ್ಕಿಂತ ಮಂಗಳಕರವಾದ ಮಾರ್ಗ ಬೇರೆ ಇಲ್ಲ. ಇದನ್ನ ಮಾಡ್ತಾ ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವಾಗ್ತಾ ಹೋಗುತ್ತೆ. ಈ ಮಾರ್ಗವನ್ನ ನೀನು ಅನುಸರಿಸು ಅಂತ ತಾಯಿಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಂತರ ಈ ಸಂತಾಪ ಸಂಕಷ್ಟಗಳು ಹಾಗಾದ್ರೆ ಎಲ್ಲರಿಗೂ ಬರುದಿಲ್ವಾ? ಯಾರಿಗೆ ಈ ಸಂಕಷ್ಟ ಸಂತಾಪ ಇರೋದಿಲ್ಲ ಅಂತ ಕಪಿಲರನ್ನ ಕೇಳಿದಾಗ ದೇವಹೂತಿಗೆ ಕಪಿಲರು ಹೇಳ್ತಾರೆ, ಯಾರು ಸಹನಶೀಲರು ಅಂದ್ರೆ ಯಾರಿಗೆ ತಿತಿಕ್ಷೆ ಇದೆ, ಯಾರಿಗೆ ಎಂಡ್ಯೂರೆನ್ಸ್ ಇದೆ ಅಂದ್ರೆ ಏನು, ನೋವು ಬಂದಾಗ ಅಂದ್ರೆ ದೇಹಕ್ಕೆ ಏನೋ ಒಂದು ನೋವಾದಾಗ ಇದು ದೇಹಕ್ಕೆ ನನಗಲ್ಲ, ಏನೋ ಒಂದು ಕಷ್ಟ ಬಂದಿದೆ ಅದು ನನಗಲ್ಲ. ಯಾಕೆಂದ್ರೆ ನಾನು ಯಾರು ಅನ್ನೋದು ಅರಿವಾಗಿರ್ಬೇಕಲ್ಲ. ಹಾಗಾಗಿ ನಾನು ಯಾರನ್ನ ಅರಿವು ಯಾವಾಗ ಬಂದಿರುತ್ತೆ, ಯಾವಾಗ ಹಿಂದೆ ಹೇಳಿದಂತ ಮಾರ್ಗಗಳನ್ನ ಅನುಸರಿಸ್ತಾ ಹೋದಾಗೆ ನನಗೆ ಸುಖ ದುಃಖ ಅನ್ನೋದೇ ಇಲ್ಲ, ನಾನು ಸೂಕ್ಷ್ಮ, ನಾನು ಭೇದರಹಿತ, ನಾನು ಅದ್ವಿತೀಯ, ನಾನು ಅಸಂಗಿ, ಈ ತರ ಒಂದೊಂದು ಭಾವವು ಅನುಭವಕ್ಕೆ ಬರ್ತಾ ಆವಾಗ ಏನಾಗತ್ತೆ, ಸಹನಶೀಲತೆ ಅಂತ ಬರುತ್ತೆ. ನಾವ್ ಎಷ್ಟೋ ಜನ ಜ್ಞಾನಿಗಳ ವಿಚಾರ ತಿಳ್ಕೊಂಡಿದೀವಿ. ಅಂದ್ರೆ ರಮಣರಾಗ್ಲಿ ರಾಮಕೃಷ್ಣರಾಗ್ಲಿ ಅವ್ರಿಗೆಲ್ಲರೂ ದೇಹಕ್ಕೆ ಕ್ಯಾನ್ಸರ್ ಬಂದಿತ್ತು, ಆದರೂ ಅವರು ಅದೇ ಆನಂದ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ದೇಹಕ್ಕೆ ಆಗ್ತಾ ಇರುವಂತ ವೇದನೆ ಅಥವಾ ದೇಹಕ್ಕೆ ಆಗ್ತಾ ಇರುವಂತದ್ದು ನನಗಲ್ಲ, ನಾನು ಯಾವಾಗ್ಲೂ ಸಚ್ಚಿದಾನಂದದಲ್ಲಿ ಇರುವನು, ಹಾಗಾಗಿ ಇದು ನನಗಲ್ಲ ಅನ್ನೋ ಭಾವ ಅವ್ರಿಗೆ
ಗೊತ್ತಿದ್ರಿಂದ ಕ್ಯಾನ್ಸರ್ ಆಗಿದ್ರುವೆ ಅದರ ಪಾಡ್ಗದಿತ್ತು, ಇವರು ಅದೇ ಆನಂದ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಾಗಾಗಿ ಸಹನಶೀಲತೆ, ತಿತಿಕ್ಷೆ, ದಯಾಳುಗಳು, ಎಲ್ಲರಲ್ಲೂ ಮಿತ್ರತ್ವ ಹೊಂದಿರೋರು, ಸತ್ಪುರುಷರನ್ನ ಗೌರವದಿಂದ ಕಾಣುವಂಥವ್ರು. ಹಾಗೆ ಕಪಿಲರು ಹೇಳ್ತಾರೆ, ನನ್ನಲ್ಲಿ ಯಾರು ಅನನ್ಯ ಭಕ್ತಿ ಹೊಂದಿದಾರೋ, ನನಗಾಗಿ ಸಮಸ್ತ ಕರ್ಮ ತನ್ನ ಎಲ್ಲಾ ಸಂಬಂಧಗಳನ್ನ ತ್ಯಾಗ ಮಾಡ್ತಾರೋ, ನನ್ನ ಪವಿತ್ರ ಕಥೆಗಳ ಶ್ರವಣ ಕೀರ್ತನೆ ಮಾಡ್ತಾರೋ, ನನ್ನಲ್ಲೇ ಚಿತ್ತವನ್ನ ನಿಲ್ಲಿಸಿರೋರು, ಅಂಥವರಿಗೆ ಯಾವತ್ತೂ ಸಂತಾಪ ಇಲ್ಲ. ಒಂದು ಕಡೆ ಕುವೆಂಪು ತಮ್ಮ ಕವನದಲ್ಲಿ ಹೇಳ್ತಾರೆ, ನಿನ್ನ ಚರಣದಲ್ಲಿ ನಿಲ್ಲಿಸು ಚಿತ್ತವ ಅಂತ. ಯಾವಾಗಲೂ ನನ್ನ ಚಿತ್ತವನ್ನ ನಿನ್ನ ಚರಣದಲ್ಲೇ ನಿಲ್ಲಿಸು ಅಂತ ಒಳಗಡೆಯಿಂದ ನನ್ನಲ್ಲಿ ಇರುವಂತ ಚೈತನ್ಯವನ್ನ ಕೇಳ್ಕೊಳ್ತಾರೆ. ಹಾಗೆ ನನ್ನ ಭಕ್ತರು ಚಿತ್ತವನ್ನ ನನ್ನಲ್ಲೇ ನೆಟ್ಟಿರ್ತಾರೆ. ಇಂತಹ ಸರ್ವಸಂಗ ಪರಿತ್ಯಾಗಿಗಳನ್ನ ಸಾಧುಗಳು, ಸಂತರು ಅಂತ ಕರೀತಾರೆ. ನೀನು ಅಂಥವರ ಸಂಘವನ್ನ ಮಾಡು, ಅಂಥವರನ್ನ ಸೇವೆಯನ್ನ ಮಾಡು. ಹಾಗಾಗಿ ಅವರು ಈ ದೋಷಗಳೇನಿದೆ ಅವರ ಅನುಗ್ರಹದಿಂದ ಈ ದೋಷಗಳೆಲ್ಲ ಆಚೆ ಹೊಟ್ಟೋಗುತ್ತೆ. ಮತ್ತೆ ಸತ್ಪುರುಷರಿಂದ ಹೃದಯಕ್ಕೆ ಬೇಕಾಗುವಂತ ಪ್ರಿಯವಾದ ಹರಿಕಥೆಯನ್ನ ಕೇಳು. ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆ, ಭಕ್ತಿ, ಪ್ರೇಮ ಇವುಗಳು ಕ್ರಮವಾಗಿ ವಿಕಾಸ ಹೊಂದುತ್ತಾ ಹೋಗುತ್ತೆ. ಇದನ್ನ ನೀನ್ ಮಾಡು ಅಂತ ತಾಯಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾ ಇದು ತುಂಬಾ ವಿಸ್ತಾರವಾಗಿ ಇದನ್ನು ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಸೃಷ್ಟಿಯ ಕ್ರಿಯೆ, ಪ್ರತಿಯೊಂದು ಪ್ರಕೃತಿ, ಪುರುಷ, ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ. ಅದು ಸಾಂಖ್ಯ ಯೋಗದಲ್ಲಿ ಬರುತ್ತೆ. ಇನ್ನೊಮ್ಮೆ ಅವಕಾಶ ಸಿಕ್ಕಿದಾಗ ಸಾಂಖ್ಯ ಯೋಗದ ಬಗ್ಗೆನೂ 4-6 ವಿಚಾರ ತಿಳ್ಕೊಬಹುದು ನಾವು. ಆ ಸಾಂಖ್ಯ ಯೋಗ ತುಂಬಾ ಸೈಂಟಿಫಿಕ್ ಆಗಿದೆ. ಮತ್ತೆ ಥಿಯರಿ ಆಫ್ ಎವಲ್ಯೂಷನ್ ಅಂತ ಏನು ಇವರೆಲ್ಲ ಹೇಳಿದ್ದಾರೆ, ಆರಿಜಿನ್ ಆಫ್ ಅರ್ತ್, ಆರಿಜಿನ್ ಆಫ್ ಲೈಫ್, ಥಿಯರಿ ಆಫ್ ಎವಲ್ಯೂಷನ್ ಎಲ್ಲದೂ ಕೂಡ ಸಾಂಖ್ಯ ಯೋಗದಲ್ಲಿ ಬರುತ್ತೆ. ಅದು ವೈಜ್ಞಾನಿಕವಾಗಿದೆ. ತುಂಬಾ ಆಸಕ್ತಿಯಾಗಿರುವಂತಹ ವಿಚಾರ. ಇನ್ನೊಮ್ಮೆ ಅದ್ರ ಬಗ್ಗೆ ವಿಚಾರ ಮಾಡ್ಬೋದು ನಾವು. ಸೊ ಹಾಗಾಗಿ ಇವರು ಕಪಿಲ ವಾಸುದೇವರು ಸೃಷ್ಟಿಯ ಮುಂತಾದ ಲೀಲೆಗಳನ್ನ ನೀನ್ ಚಿಂತನೆ ಮಾಡೋ ತಾಯಿ. ಅದರಿಂದ ಉಂಟಾದ ಭಕ್ತಿ ಮೂಲಕ ಲೌಕಿಕ ಸುಖಗಳೆಲ್ಲ ತ್ಯಾಗ ಮಾಡ್ಬೋದು. ಹಾಗೆ ಒಳಗಡೆ ವೈರಾಗ್ಯ ಉಂಟಾಗತ್ತೆ. ಮತ್ತೆ ಮನುಷ್ಯ ಭಕ್ತಿ ಪ್ರಧಾನವಾದ ಸರಳ ಉಪಾಯದಿಂದ ಮನಸ್ಸನ್ನ ನಿಗ್ರಹಿಸಕ್ಕೆ ಪ್ರಯತ್ನ ಮಾಡ್ಬೇಕು. ಪ್ರಕೃತಿ ಗುಣಗಳಿಂದ ಉಂಟಾಗತ್ತಲ್ಲ ಅಂತ ವಿಷಯಗಳನ್ನ ತ್ಯಾಗ ಮಾಡ್ಬೇಕು. ಹಾಗೆ ವೈರಾಗ್ಯಯುಕ್ತ ಜ್ಞಾನದಿಂದ, ಯೋಗದಿಂದ, ಸದೃಢ ಭಕ್ತಿಯಿಂದ ಮನುಷ್ಯ ತನ್ನ ಅಂತರಾತ್ಮನಾಗಿರುವ ನನ್ನನ್ನು ಇಲ್ಲಿಯೇ ಈ ದೇಹದಲ್ಲೇ ಪಡೆದುಕೊಳ್ಳಬಹುದು. ಎಷ್ಟು ಪಾಸಿಟಿವ್ ಆಗಿದೆ. ಮತ್ತೆ ಎಷ್ಟು ನಮಗೆ ಆತ್ಮಬಲವನ್ನ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ನಾನು ಎಲ್ಲೋ ಹೋಗಿ ತಪಸ್ ಮಾಡ್ಬೇಕಾಗಿಲ್ಲ, ಮನೆ ಬಿಟ್ಟು ಎಲ್ಲೋ ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ನಾನು ತಪಸ್ ಮಾಡ್ಬೇಕಾಗಿಲ್ಲ. ಅದು ಸಾಧ್ಯವೂ ಇಲ್ಲ ನಮಗೆ. ಈಕೆ ಹೇಳ್ತಾಳೆ, ನಾನು ಅಬಲೆ, ನನ್ಗೇನು ತಿಳಿದಿಲ್ಲ, ನಾನು ಸುಲಭ ಮಾರ್ಗ ಹೇಳ್ಕೊಡು ಅಂದಾಗ, ಅಮ್ಮ ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಇಲ್ಲೇ ಇದ್ದು ಇದನ್ನೆಲ್ಲ ನೀನು ಪಾಲಿಸ್ತಾ ಹೋಗು. ಏನನ್ ಪಾಲಿಸ್ಬೇಕು? ಭಕ್ತಿ ಪ್ರಧಾನವಾದ ವಿಚಾರಗಳನ್ನ ಕೇಳು, ಸತ್ಸಂಗ ಶ್ರವಣವನ್ನ ಮಾಡು, ಮನನವನ್ನ ಮಾಡು, ನಿಧಿಧ್ಯಾಸನವನ್ನ ಮಾಡು, ಸತ್ಪುರುಷರನ್ನ ಭೇಟಿಯಾಗಿ ನನ್ನ ಕಥೆಯನ್ನ ಶ್ರವಣ ಮಾಡು. ಹೀಗೆ ಬೇಕಾದಷ್ಟು ವಿಚಾರಗಳನ್ನ ಹೇಳ್ತಾರೆ. ಹಾಗೆ ವಿಷಯಾಸಕ್ತಿಯನ್ನ ಬಿಟ್ಬಿಡು. ವೈರಾಗ್ಯಯುಕ್ತ ಜ್ಞಾನದಿಂದ, ಯೋಗದಿಂದ, ಸದೃಢ ಭಕ್ತಿಯಿಂದ ಮನುಷ್ಯ ಅಂತರಾತ್ಮನಾಗಿರೋ ನನ್ನನ್ನು ಇಲ್ಲೇ ಪಡ್ಕೊಳ್ಬಹುದು. ಅಂದ್ರೆ ನಿನ್ನ ಹೃದಯದಲ್ಲೇ ನನ್ನನ್ನು ಪಡ್ಕೊಳ್ಬಹುದು. ನಾನೆಲ್ಲೂ ಹೊರಗಡೆ ಇಲ್ಲ, ಒಳಗಡೆನೆ ಇದ್ದೀನಿ. ಆವಾಗ ದೇವಹೂತಿ ಹೇಳ್ತಾಳೆ, ನನಗೆ ಸಹಜವಾಗಿ ನಿರ್ವಾಣ ಪದವಿ ಸಿಗತ್ತಾ? ನಾನು ಹೇಗೆ ಮಾಡ್ಬೇಕು ಅದನ್ನ ತಿಳಿಸ್ಕೊಡು ಅಂತ ಹೇಳ್ತಾಳೆ. ಆವಾಗ ಹೇಳ್ತಾನೆ, ಅಮ್ಮ, ಭಗವಂತನಲ್ಲೇ ನೆಲೆಗೊಂಡ ಚಿತ್ತ ಉಳ್ಳ ಮನುಷ್ಯ ಶ್ರೀಹರಿಯ ಕುರಿತು ಇರುವ ಸ್ವಾಭಾವಿಕ ಪ್ರಕೃತಿ ಭಗವಂತನ ಅಹೈತುಕ ಭಕ್ತಿ. ಅಂದ್ರೇನು? ನೋ ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ನಾನು ಇವತ್ತಿಷ್ಟು ಪೂಜೆ ಮಾಡಿದ್ದೀನಿ, ನಾಳೆ ನನಗಿಷ್ಟು ಫಲವನ್ನ ಕೊಡು ಅನ್ನೋದು ಇದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡುವಂತ ಪೂಜೆ. ನಾನು ಇಂಥ ವ್ರತ ಮಾಡಿದ್ದೀನಿ, ನನಗೆ ಈ ಫಲ ಬೇಕು. ಎಷ್ಟು ಆ ತರದ್ದು ವ್ರತಗಳಿದೆ. ಈ ವ್ರತ ಮಾಡಿದಾಗ ಇಂಥ ಫಲ ಸಿಗತ್ತೆ. ಸತ್ಯನಾರಾಯಣ ಪೂಜೆನೋ ಇನ್ನೊಂದು ಏನೋ 108 ವ್ರತಗಳಿದೆ. ಆ ವ್ರತ ಮಾಡಿದಾಗ ಇಂಥ ಫಲ ಸಿಗತ್ತೆ ಏನೋ ಅಭಿಲಾಷೆಯಿಂದ ಮಾಡುವಂತ ಒಂದ್ ಮಾರ್ಗ ಇದೆ. ಆದರೆ ಇದು ಕೇವಲ ಭಗವನ್ ನಾಮ ಸ್ಮರಣೆ,
ನಿಷ್ಕಾಮ ಕರ್ಮ ಇದು ಅಹೈತುಕ ಭಕ್ತಿಯಾಗಿದೆ. ಇದು ಮುಕ್ತಿಗಿಂತ ದೊಡ್ಡದು ಅನ್ನೋದನ್ನ ಕಪಿಲರು ಹೇಳ್ತಾರೆ. ಇಷ್ಟೇ ಮಾಡು ಸಾಕು, ಇದು ಮುಕ್ತಿಗಿಂತ ದೊಡ್ಡದು. ಈ ಭಕ್ತಿ ಕರ್ಮ ಸಂಸ್ಕಾರಗಳ ಭಂಡಾರವಾದಾಗ ಈ ಶರೀರದಲ್ಲಿ ಏನೇನು ಪಾಪಗಳು ಅಡಗಿದೆ ಅದೆಲ್ಲ ಭಸ್ಮ ಆಗ್ಬಿಡುತ್ತೆ. ನನ್ನ ಚರಣ ಸೇವೆಯಲ್ಲಿ ಪ್ರೀತಿಯನ್ನಿಟ್ಟು ನನ್ನ ಪ್ರಸನ್ನತೆಗಾಗಿ ಸಮಸ್ತ ಕಾರ್ಯಗಳನ್ನು ಮಾಡುವ ಭಕ್ತರು ಪರಸ್ಪರ ಸೇರಿ ನನ್ನ ಗುಣ ಚರಿತ್ರೆಯನ್ನ ಚರ್ಚಿಸ್ತಾರೆ. ಅಂದ್ರೆ ಸತ್ಸಂಗ. ಏನೋ ಕಾಡು ಹರಟೆ ಹೊಡೆಯೋದು ಇನ್ನೇನೋ ಅಲ್ಲ, ಪ್ರತಿಯೊಬ್ಬರು ಸೇರಿದಾಗ ಅದನ್ನ ಸತ್ಸಂಗಿಗಳು ಅಂತ ಕರೀತಾರೆ. ವಾಣಿ ವಾಸುದೇವ್ ಅವರು ಸುಮಾರು 45-50 ವರ್ಷಗಳಿಂದ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಇವರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಪ್ರತಿ ಸೋಮವಾರ ಮಂಗಳವಾರ ಎಷ್ಟೋ ವಿಚಾರಗಳು ಹಲವಾರು ಜನ ನಮಗ್ ತಿಳಿಸ್ಕೊಡ್ತಾರೆ. ಇದನ್ನ ನಾವು ಪ್ರತಿ ಕ್ಷಣ ನಿರಂತರವಾಗಿ ಅದರ ಬಗ್ಗೆ ಚಿಂತನೆ ಮಾಡೋದು, ನಮ್ಮ ಸ್ನೇಹಿತರು ಸಿಕ್ಕಿದಾಗ ಅದರ ಬಗ್ಗೆ ನಿತ್ಯ ಚರ್ಚೆ ಮಾಡುವಂಥದ್ದು, ಭಗವನ್ ನಾಮ ಸ್ಮರಣೆಯನ್ನ ಯಾವಾಗಲೂ ಮಾಡ್ತಾ ಇರೋದು. ಇಂಥದ್ದು ಮಾಡ್ತಾ ಮಾಡ್ತಾ ನನ್ನೊಡನೆ ಏಕಾತ್ಮ ರೂಪವಾದ ಸಾಯುಜ್ಯ ಮುಕ್ತಿಯನ್ನ ಕೂಡ ಅವ್ರು ಇಚ್ಛಲ್ಲ. ಆದ್ರೆ ಏನು, ಸದಾ ನಾನು ನಿನ್ನ ಧ್ಯಾನವನ್ನೇ ಮಾಡ್ತಾ ಇರುವಂತ ಇದು ಪರಿಸ್ಥಿತಿಯನ್ನ ನನಗ್ ಕೊಡು, ನನಗೆ ಬೇರೆ ಏನೂ ಬೇಡ, ಯಾವಾಗಲೂ ನಿನ್ನ ಧ್ಯಾನದಲ್ಲೇ ನಾನು ನಿರತ ಆಗಿರ್ಬೇಕು ಅಂತ ಕೂಡ ಕೇಳ್ಕೊಳ್ತಾರೆ. ಹಾಗೆ ಇಹಲೋಕ ಪರಲೋಕ ಎರಡೂ ಲೋಕದಲ್ಲಿ ಜೊತೆಯಲ್ಲಿ ಹೋಗುವ ಲಿಂಗ ದೇಹವನ್ನು ಶರೀರದೊಂದಿಗೆ ಸಂಬಂಧಿಸುವ ಧನ ಪಶು ಗೃಹ ಎಲ್ಲಾನು ನೀನು ತಿರಸ್ಕಾರ ಮಾಡ್ಬಿಡು. ಅಂದ್ರೆ ಇದು ನನ್ನ ಮನೆ, ಇದು ನನ್ನದು, ಅದು ನನ್ನದು ಅಂತ ನಿನ್ನೊಡನೆ ಏನೇನು ಸಂಪರ್ಕ ಇದೆ ಅದನ್ನ ತ್ಯಾಗ ಮಾಡ್ಬಿಡು. ತೈತರೀಯದಲ್ಲಿ ಹೇಳುತ್ತಾರ, ಪೂರ್ತಿ ಒಂದು ಅನ್ನಮಯ ಕೋಶ, ಆನಂದಮಯ, ಹೀಗೆ ಪ್ರತಿ ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ ಹೇಳ್ಕೊಂಡು ಹೋಗ್ತಾರೆ. ತೈತರೀಯದಲ್ಲಿ ಹೇಳೋ ಪ್ರಕಾರ ಎಲ್ಲವನ್ನು ನಾನು ದೇಹ ಅಲ್ಲ, ನಾನು ಪ್ರಾಣವಲ್ಲ, ನಾನು ಒಂದೊಂದನು ಹಾಗೆ ತಿರಸ್ಕಾರ ಮಾಡ್ತಾ ಹೋಗಿ ಅದು ತ್ಯಜಿಸ್ತಾ ಹೋದಷ್ಟು ಕೊನೆಗೆ ನಾನು ಯಾರು ಅನ್ನೋದನ್ನ ಹೇಗೆ ಗೋಚರ ಆಗತ್ತೆ, ಅದೇ ರೀತಿ ನೀನು ಒಂದೊಂದನು ಏನೇನ್ ಬಂಧ ಇದೆ ನಿನಗೆ ಅದನ್ನ ಬಿಡಿಸ್ಕೊತಾ ಹೋಗು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ಎಲ್ಲಾ ಏನೇನ್ ಸಂಗ್ರಹ ಇದೆ ನೀನು ಅದನ್ನ ತೊರೆದ್ಬಿಡು. ಅನನ್ಯ ಭಕ್ತಿಯಿಂದ ನನ್ನನ್ನ ಭಜಿಸುವವರನ್ನು ನಾನು ಮೃತ್ಯು ರೂಪಿ ಸಂಸಾರ ಸಾಗರದಿಂದ ಪಾರಾಗಿಸುತ್ತೇನೆ. ಅಂದ್ರೇನು, ನೋ ಮೋರ್ ಬರ್ತ್, ಇನ್ಯಾವ ಮತ್ತೆ ಹುಟ್ಟೋದಿಲ್ಲ, ನಾನು ಹುಟ್ಟಿಸಲೇ ಬೇಡ ಎಂದು ಹುಟ್ಟಿಸೋದಕ್ಕೆ ಪಾಲಿಸಿಯನ್ನು ಆಯ್ತು, ನಾನು ಹುಟ್ಬಿಟ್ಟಿದ್ದೀನಿ, ನನ್ನನ್ನು ಪಾಲಿಸ್ಬಿಡು, ನನಗೆ ಇನ್ನೊಂದ್ಸರಿ ಮತ್ತೆ ನಾನು ಹುಟ್ಟಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು, ಅದಕ್ಕೆ ಈ ಮಾರ್ಗವನ್ನ ಹೇಳ್ತಾ ಹೋಗ್ತಾರೆ. ಸೊ ಈ ಸಂಸಾರದ ಒಂದ್ ಸಾಗರ ಇದೆಯಲ್ಲ, ಇದರಿಂದ ನಾನು ಪಾರ್ ಮಾಡ್ಬಿಡ್ತೀನಿ. ನಾನ್ ಸಾಕ್ಷಾತ್ ಭಗವಂತ ಆಗಿರೋದ್ರಿಂದ ಪ್ರಕೃತಿ ಪುರುಷ ಕೂಡ ಅವರ ಒಡೆಯನಾಗಿದ್ದೇನೆ. ಹಾಗಾಗಿ ನನ್ನ ಅಣತಿಯಂತೆ ಪ್ರತಿಯೊಂದು ನಡೀತಾ ಹೋಗುತ್ತೆ. ಹಾಗಾಗಿ ಪ್ರಕೃತಿಯಾಗ್ಲಿ ಅಥವಾ ಬೇರೆ ಯಾವುದೇ ದೇವತೆಗಳಾಗ್ಲಿ ನನ್ನ ಅಣತಿಯಂತೆ ಎಲ್ಲ ನಡೀತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ನಿರ್ಗುಣ ಭಕ್ತಿ ಸಗುಣ ಭಕ್ತಿ ಎರಡನ್ನೂ ತಿಳಿಸ್ತಾನೆ. ಹಾಗೆ ಇಲ್ಲಿ ಈಕೆಗೆ ದೇವಹೂತಿಗೆ ಇವರು ಸಗುಣ ಭಕ್ತಿಯನ್ನ ಹೇಳ್ತಾ ಹೋಗ್ತಾರೆ ಕಪಿಲರು. ಆ ಸಗುಣ ಭಕ್ತಿ ಆ ಯೋಗದ ಲಕ್ಷಣ ಹೇಳ್ತಾರೆ. ಅದ್ರಲ್ಲಿ ಏನಾಗತ್ತೆ ಅಂದ್ರೆ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಸಗುಣ ಭಕ್ತಿಯಿಂದ ನಿನ್ನ ಮನಸ್ಸು ಒಂದ್ ಕಡೆ ನೆಟ್ಟುತ್ತೆ. ಭಗವಂತನ ಒಂದು ದಿವ್ಯ ಮೂರ್ತಿ ನಿನ್ನ ಮುಂದೆ ಕಣ್ಮುಂದೆ ಬಂದಾಗ ನಿನ್ನ ಮನಸ್ಸು ಆ ಕಡೆ ಈ ಕಡೆ ಚಲಿಸ್ದೇನೆ ನಿನ್ನ ಮನಸ್ಸು ಆ ಭಗವಂತನ ಮೂರ್ತಿಯಲ್ಲಿ ನಿಂತಿರುತ್ತೆ, ನೆಟ್ಟಿರುತ್ತೆ. ಇದರಿಂದ ಚಿತ್ತ ಶುದ್ಧ ಆಗಿ ಮನಸ್ಸು ಪ್ರಸನ್ನವಾಗುತ್ತೆ. ಈ ಪರಮಾತ್ಮನ ಈ ಮಾರ್ಗವನ್ನ ಮನಸ್ಸು ಹಿಡಿಯುತ್ತೆ. ಯೋಗನ ಸಾಧನೆಯನ್ನ ಮಾಡುವವನು ಸ್ವಧರ್ಮವನ್ನ ಯಥಾಶಕ್ತಿ ಆಚರಿಸ್ತಾ ಹೋಗ್ಬೇಕು. ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಒಂದು ಧರ್ಮವನ್ನು ಇದೆ, ಧರ್ಮವನ್ನ ಹೇಳಿದ್ದಾರೆ. ಅದನ್ನ ಸ್ವಧರ್ಮ ಅಂತ ಕರೀತಾರಲ್ಲ, ಆ ಸ್ವಧರ್ಮವನ್ನ ನಾವು ಪಾಲಿಸ್ತಾ ಹೋಗ್ಬೇಕು. ಉದಾಹರಣೆಗೆ ಒಬ್ಬ ಟೀಚರ್ ಕೆಲಸ ಏನು ಅದನ್ನ ಮಾಡ್ಬೇಕು. ಅದು ಬಿಟ್ಟು ಬೇರೆ ಏನೋ ಒಂದು ಅಂದ್ರೆ ಈ ವೃತ್ತಿಯಲ್ಲಿದ್ದ ವೃತ್ತಿಯನ್ನೇ ವ್ಯಾಪಾರ ಮಾಡ್ಕೊಳ್ಳೋರು ಆ ವೃತ್ತಿಗೆ ದ್ರೋಹ ಬಗದಾಗೆ. ಹಾಗೆ ಪ್ರತಿಯೊಂದನು ಸ್ವಧರ್ಮ ಅನ್ನೋದು ಇರುತ್ತೆ. ಸ್ವಧರ್ಮ ಅಂದ್ರೆ ಕೇವಲ ಪ್ರೊಫೆಷನ್ ಅಂತ ಅಲ್ಲ, ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೇವೆ ಆ ಧರ್ಮದ ಪ್ರಕಾರ ಕೆಲವು ರೀತಿ ನೀತಿಗಳಿದೆ. ಅಂದ್ರೆ
ಪುರುಷರಿಗೆ ಸಂಧ್ಯಾ ವಂದನೆ ಮಾಡೋದಾಗ್ಲಿ, ನಿತ್ಯ ಕರ್ಮಗಳನ್ನ ಮಾಡೋದಾಗ್ಲಿ, ಸ್ತ್ರೀಯರಿಗೆ ದೇವರ ಪೂಜೆ ಮಾಡೋದಾಗ್ಲಿ, ಆ ತರ ಬೇಕಾದಷ್ಟು ಮಾರ್ಗಗಳನ್ನ ಹಿರಿಯರು ಹಾಕೊಟ್ಟಿದ್ದಾರೆ. ಅದನ್ನ ನಾವು ಪಾಲಿಸ್ತಾ ಹೋಗ್ಬೇಕು, ಯಥಾಶಕ್ತಿ ಆಚರಿಸ್ಬೇಕು. ಹಾಗೇನೆ ನಮ್ಮ ಪ್ರಾರಬ್ಧ ಪ್ರಕಾರ ಬೇಕಾದಷ್ಟು ನಮಗೆ ಏನೇನೋ ಕೊಡ್ಬೇಕು ಭಗವಂತ ಕೊಡ್ತಾನೆ. ಅದರಲ್ಲಿ ಸಂತುಷ್ಟನಾಗಿರಬೇಕು. ನಾನು ಇಷ್ಟೆಲ್ಲ ಮಾಡ್ದೆ, ನನಗೆ ಯಾಕೆ ಇಷ್ಟೇ ಸಿಕ್ತು, ಅವ್ರು ಏನು ಮಾಡಿಲ್ಲ, ಅವ್ರಿಗೆ ಯಾಕೆ ಅಷ್ಟು ಸಿಕ್ಕಿದೆ ಅನ್ನೋ ಎಷ್ಟೋ ದುಃಖ ಎಷ್ಟೋ ಜನಕ್ಕೆ ಇರುತ್ತೆ. ಹಾಗಾಗಿ ನಮ್ಮ ಪ್ರಾರಬ್ಧಕ್ಕೆ ಏನು ಫಲ ಸಿಗಬೇಕೋ ಆ ಫಲ ನನಗೆ ಸಿಕ್ಕಿದೆ, ಅದರಲ್ಲಿ ನೀನು ಸಂತುಷ್ಟನಾಗಿರು. ಆತ್ಮಜ್ಞಾನಿಗಳ ಚರಣವನ್ನ ನೀನು ಪೂಜಿಸ್ತಾ ಬಾ. ಹಾಗೇನೆ ಯಾವ ವಿಷಯ ವಾಸನೆ ಹೆಚ್ಚು ಅಂತ ಯಾವುದೇ ಕರ್ಮ ಇದ್ದರೆ ಅದರಿಂದ ನೀನು ದೂರ ಇರಬೇಕು. ಅಂದ್ರೆ ಕೇವಲ ಸತ್ಸಂಗದಲ್ಲಿ ಇರು. ಮನಸ್ಸನ್ನ ಆ ಕಡೆ ಈ ಕಡೆ ಯಾರು ಎಳೆಯಕ್ಕೆ ಹೋಗ್ತಾರೆ ಅವರ ಸಂಘದಿಂದ ನೀನು ದೂರ ಇರು. ಪವಿತ್ರ ಹಾಗೂ ಪರಿಮಿತ ಭೋಜನವನ್ನ ಮಾಡ್ತಾ ಹೋಗ್ಬೇಕು. ಈಟ್ ಟು ಲೀವ್ ಆರ್ ಲಿವ್ ಟು ಈಟ್ ಅಂತಾರಲ್ಲ, ಹಾಗೆ ಎಷ್ಟು ಬೇಕೋ ಅಷ್ಟು ಮಿತವಾದ ಆಹಾರ. ಮತ್ತೆ ಮುಂದೆ ಯೋಗ ಮಾರ್ಗವನ್ನು ಕೂಡ ತುಂಬಾ ವಿವರವಾಗಿ ತಿಳಿಸ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ಪ್ರಾಣಿಯನ್ನು ತ್ರಿಕರಣಗಳಿಂದನೂ ಹಿಂಸಿಸಬಾರದು. ಯಾವುದೇ ರೀತಿ ಪ್ರಾಣಿ ಹಿಂಸೆ ಮಾಡಬಾರದು. ಸತ್ಯವನ್ನ ನುಡಿಯಬೇಕು. ಅವಶ್ಯಕತೆಗಿಂತ ಹೆಚ್ಚಿನ ವಸ್ತುವನ್ನು ಸಂಗ್ರಹ ಮಾಡಬಾರದು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ತಪಸ್ಸನ್ನು ಮಾಡಬೇಕು. ಯೋಗಾಸನವನ್ನು ಮಾಡಿ ಆಸನ ಜಯವನ್ನು ಸಾಧಿಸು. ಪ್ರಾಣಾಯಾಮದ ಮೂಲಕ ಶ್ವಾಸವನ್ನು ಜಯಿಸಿಕೊಳ್ಳಬೇಕು. ಇದನ್ನು ವಿವರವಾಗಿ ಮತ್ತೆ ಹೇಳ್ತೀನಿ. ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ವಿಷಯಗಳಿಂದ ಸೆಳೆದುಕೊಂಡು ಹೃದಯದಲ್ಲಿ ನೆಲೆಸಿಕೊಳ್ಳಬೇಕು. ಪೂರಕ ಕುಂಭಕ ರೇಚ ಕ್ರಮದಿಂದ ಪ್ರಾಣಾಯಾಮ ಮಾಡಿ ಪ್ರಾಣದ ಮಾರ್ಗವನ್ನು ಶುದ್ಧಿಪಡಿಸಬೇಕು. ಇದರಿಂದ ಚಿತ್ತವು ಸ್ಥಿರವೂ ನಿಶ್ಚಲವೂ ಆಗುತ್ತದೆ. ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನು ನೆಟ್ಟು ಭಗವಂತನ ಮೂರ್ತಿಯ ಧ್ಯಾನ ಮಾಡಬೇಕು. ಇದ್ಯಾವುದು ಕಷ್ಟವಲ್ಲ, ಎಲ್ಲವೂ ನಾವು ಮುಂಚಿಂದ ಮಾಡ್ಕೊಂಡು ಬರ್ತಾ ಇರೋ ಮಾರ್ಗ. ಹಾಗಾಗಿ ನಮ್ಗೇನು ಆಶ್ವಾಸನೆ ಕೊಡ್ತಾ ಇದ್ದಾರೆ ಕಪಿಲರು ಅಂದ್ರೆ ತುಂಬಾ ಸುಲಭವಾದ ಮಾರ್ಗ. ಏನು ಪ್ರಾಣಾಯಾಮ, ಪೂರಕ ದೀರ್ಘವಾದ ಒಂದು ಉಸಿರನ್ನ ತಗೋ, ಕುಂಭಕ ಉಸಿರನ್ನ ಸ್ವಲ್ಪ ಹೊತ್ತು ಹಿಡ್ದಿಡು, ರೇಚಕ ಅದನ್ನ ಬಿಡು, ಅಂತರ್ಕುಂಭಕ, ರೇಚಕ ಆದ್ಮೇಲೆ ಬಹಿರ್ಕುಂಭಕ, ಮತ್ತೆ ಉಸಿರನ್ನ ತಗೋ. ಇದನ್ನ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ ಈ ಉಸಿರಿನ ಧಾಟಿ ಏನಿದೆ, ಬ್ರೆತ್ ಕಂಟ್ರೋಲ್, ನಮಗೆ ಉಸಿರಿನ ಒಂದು ಕಂಟ್ರೋಲ್ ಬರುತ್ತೆ ಪ್ರಾಣಾಯಾಮದಿಂದ. ಇದರಿಂದ ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬಹುದು. ಅಂದ್ರೇನು, ಉಸಿರನ್ನ ಯಾವಾಗ ನಾವು ನಿಯಂತ್ರಿಸ್ತಾ ಹೋಗ್ತೀವಿ ನಮ್ಮ ಮನಸ್ಸಿನ ಆಲೋಚನೆಗಳು ನಿಯಂತ್ರಣಕ್ಕೆ ಬರುತ್ತೆ. ಥಾಟ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ಕಣ್ಣು ಮುಚ್ಕೊಂಡು ಒಂದು ಧ್ಯಾನ ಮಾಡ್ತೀನಿ ಕೂತ ತಕ್ಷಣ ಸಾವಿರಾರು ಆಲೋಚನೆಗಳು ಬರುತ್ತೆ. ಮೊದಲು ಯೋಗಾಸನ ಮಾಡುವುದು, ಪತಂಜಲಿಯ ಸೂತ್ರಗಳು. ಸೊ ದೇಹ ಯೋಗಾಸನ ಮಾಡ್ತಾ ಅದರಿಂದ ನಂತರ ಕೂತ್ಕೊಂಡು ಒಂದು ದೃಢವಾದ ಒಂದು ಪಾಶ್ಚರ್ ಅಂತೀವಲ್ಲ, ಭಂಗಿಯಲ್ಲಿ ಕೂತ್ಕೊಂಡು ಕಷ್ಟಗಳಿರ್ಬಾರ್ದು. ಕೂತ್ಕೊಂಡಾಗ ಆರಾಮಾಗಿ ಕೂತ್ಕೊಂಡು ದೃಢವಾದ ಆಸನ, ಪದ್ಮಾಸನ ಆಗ್ಬೋದು, ಯಾವುದೇ ಆಸನ ಆಗ್ಬೋದು. ನಂತರ ಉಸಿರನ್ನ ಗಮನಿಸ್ತಾ ಪ್ರಾಣಾಯಾಮ ಮಾಡ್ತಾ ಪೂರಕ ಕುಂಭಕ ರೇಚಕ ಕ್ರಮಗಳಿಂದ ನಾವು ಪ್ರಾಣವನ್ನ ನಮ್ಮ ಕಂಟ್ರೋಲ್ಗೆ ಅಥವಾ ನಮ್ಮ ಇದಕ್ಕೆ ತಗೊಂಡ್ ಬರೋದು, ಕಂಟ್ರೋಲ್ ತಗೊಂಡ್ ಬರ್ಬೋದು. ಯಾವಾಗ ಈ ಪ್ರಾಣ ಮಾರ್ಗ ಶುದ್ಧಿ ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ, ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ ತಕ್ಷಣ ಮನಸ್ಸು ಹಾಗೆ ಖಾಲಿ ಆಗ್ತಾ ಇರುತ್ತೆ, ಏನು ಇರಲ್ಲ ಅಲ್ಲಿ. ಅದು ಒಂದು ನಿರ್ಮಲ ಸ್ಥಿತಿ. ಅದು ಬಂದಾಗ ಚಿತ್ತ ಸ್ಥಿರ ಆಗತ್ತೆ, ನಿಶ್ಚಲ ಆಗತ್ತೆ. ನಂತರ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಾಸಿಕಾಗ್ರ ದೃಷ್ಟಿ, ಅಂದ್ರೆ ನಮ್ಮ ಮೂಗಿನ ತುದಿಯ ಮೇಲೆ ನಮ್ಮ ಗಮನ ಇಟ್ಟು ಅಲ್ಲಿ ಭಗವಂತನ ಮೂರ್ತಿಯನ್ನ ನೀನು ಧ್ಯಾನ ಮಾಡ್ತಾ ಹೋಗು ಅನ್ನೋದನ್ನ ತಾಯಿಗೆ ಹೇಳ್ಕೊಡ್ತಾರೆ. ನಂತರ ಭಗವಂತನ ಧ್ಯಾನ ಮಾರ್ಗ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತುಂಬಾ ತಿಳಿಸ್ತಾರೆ. ಇದನ್ನ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಹೋಗೋಣ ಅಂತ ಅನ್ಕೊಂಡೆ, ಎಲ್ಲರಿಗೂ ಈ ಅನುಭವ ಆಗ್ಲಿ ಅನ್ನೋಕ್ಕೋಸ್ಕರ. ಈ ಕಪಿಲ ಭಗವಂತರು ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯ ನೀರಿನಲ್ಲಿ ಪ್ರತಿಬಿಂಬಿಸಿದಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿರ್ತೀವಿ, ಸೂರ್ಯನ ಪ್ರತಿಬಿಂಬ ಪಾತ್ರೆಯಲ್ಲಿದೆ.
ಆ ಪಾತ್ರೆಯಲ್ಲಿ ನೀರು ತಣ್ಣಗಿದ್ರೆ ಅಥವಾ ಚಂಚಲತೆ ಇದ್ರೂ ಸೂರ್ಯನಿಗೆ ಅದರಿಂದ ಏನೂ ಆಗೋದಿಲ್ಲ, ಯಾವುದು ಅಂಟ್ಕೊಳ್ಳಲ್ಲ. ಹಾಗೆ ಇವ್ರೇನ್ ಹೇಳ್ತಾರೆ ಅಂದ್ರೆ, ಆತ್ಮ ಪ್ರಕೃತಿಯ ಕಾರ್ಯವಾದ ಶರೀರದಲ್ಲಿ ಇದ್ದರೂ ಅದರ ಗುಣಗಳಾದ ಸುಖ ದುಃಖದಿಂದ ವಾಸ್ತವವಾಗಿ ಲಿಪ್ತನಾಗುವುದಿಲ್ಲ. ಅಂದ್ರೆ ನಮಗೆ ಸುಖ ಇರೋದ್ಯೋ ದುಃಖ ಇದೆಯೋ ಅದು ಕೇವಲ ಈ ಶರೀರಕ್ಕೆ ಅಂತಃಕರಣಕ್ಕೆ ಸಂಬಂಧಿಸಿರುವಂಥದ್ದು. ಒಳಗಡೆ ಇರುವಂತ ಆತ್ಮ ನಿಶ್ಚಲ, ಯಾವುದಕ್ಕೂ ಲಿಪ್ತನಾಗೋದಿಲ್ಲ. ಹಾಗಾಗಿ ವಾಸ್ತವವಾಗಿ ಸ್ವಭಾವದಿಂದ ಅವನು ನಿರ್ವಿಕಾರ, ಅಕರ್ತ, ನಿರ್ಗುಣ. ಅಕರ್ತ, ನಿರ್ಗುಣ. ಹಾಗಾಗಿ ಅವನೇ ಪ್ರಾಕೃತ ಗುಣಗಳಿಂದ ತನ್ನ ಸಂಬಂಧವನ್ನು ಸ್ಥಾಪಿಸಿಕೊಂಡಾಗ ಅಹಂಕಾರದಿಂದ ಮೋಹಿತನಾಗಿ ಅಹಂ ಮಮ ಭಾವದಿಂದ ಕರ್ತೃತ್ವ ಭಾವವನ್ನ ಭಾವಿಸುತ್ತಾನೆ. ಸೊ ಅಹಂ ಅಂದ್ರೆ ಏನು ಅಂದ್ರೆ, ಅಹಂಕಾರ ಅಂದ್ರೆ ಏನು ಅಂದ್ರೆ, ಅನಾತ್ಮದಲ್ಲಿ ಆತ್ಮವನ್ನ ಕಾಣುವುದು ಅಹಂಕಾರ. ಸೊ ಈ ದೇಹ ನಾನು ಅನ್ಕೊಂಡಾಗ ಈ ದೇಹ ಅನಾತ್ಮ, ಇದು ಆತ್ಮವಾಗಕ್ ಸಾಧ್ಯ ಇಲ್ಲ. ಹಾಗಾಗಿ ಇದು ಶಾಶ್ವತವಾಗಿ ಇರುವಂಥದ್ದಲ್ಲ. ಹಾಗಾಗಿ ಐ ಆಮ್ ನಾಟ್ ದಿ ಬಾಡಿನು ಅನ್ನೋ ಒಂದು ಅರಿವು ಅಲ್ಲಿ ಬರ್ತಾ ಹೋಗ್ಬೇಕು. ಹಾಗೆ ಪ್ರಾಣ ಆಗ್ಲಿ, ಉಳಿದ ಕೋಶಗಳಾಗ್ಲಿ ಪಂಚಕೋಶ ವಿವೇಕವನ್ನ ಮಾಡ್ತಾ ಹೋದಾಗ ಇದ್ಯಾವುದು ನಾನಲ್ಲ ಅನ್ನೋ ಒಂದು ಅರಿವು ಬರ್ತಾ ಹೋಗುತ್ತೆ. ಈ ಅಭಿಮಾನ ಕಾರಣದಿಂದ ಏನಾಗತ್ತೆ, ಪುಣ್ಯ ಪಾಪ, ಬೇರೆ ಬೇರೆ ಕರ್ಮಗಳ ದೋಷ ಇವೆಲ್ಲವೂ ನಮ್ಮನ್ನ ಸಂಸಾರದಲ್ಲಿ ಸುತ್ತಾಡುವಂತೆ ಮಾಡುತ್ತೆ. ಭಯ, ಶೋಕ, ಮಮಕಾರ, ಜನ್ಮ ಮರಣ ಯಾವುದುವೆ ಅಸ್ತಿತ್ವದಲ್ಲಿ ಇಲ್ಲ. ಆದ್ರೂ ನಮಗೆ ಇದು ಅಸ್ತಿತ್ವದಲ್ಲಿದೆ, ಇದೇ ನಿಜ ಅನ್ನುವಂತ ಒಂದು ಭ್ರಮೆ ನಮಗೆ ಬರುತ್ತೆ. ಹಾಗಾಗಿ ಇಂಥ ಚಿತ್ತವನ್ನ ನೀನ್ ಏನ್ ಮಾಡ್ಬೇಕು ಅಂದ್ರೆ ಭಕ್ತಿ ಯೋಗ, ವೈರಾಗ್ಯಗಳ ಮೂಲಕ ನೀನು ವಶಪಡಿಸ್ಕೊಳ್ಬೇಕು ಅನ್ನೋದನ್ನ ತಾಯಿಗೆ ಹೇಳ್ತಾ ಹೋಗ್ತಾರೆ. ಮತ್ತೆ ಯೋಗ ಮಾರ್ಗವನ್ನ ತುಂಬಾ ವಿವರವಾಗಿ ದೇವಹೂತಿಗೆ ತಿಳಿಸ್ಕೊಡ್ತಾರೆ. ಏನು ಯೋಗ ಮಾರ್ಗ? ದೇಹ ಆಸನಗಳ ಜೊತೆಗೆ ನಿನಗೆ ಯಾವುದು ತುಂಬಾ ಸೂಕ್ತ ಅನ್ಸುತ್ತೆ ಆಸನಗಳು ಜೊತೆಗೆ ಯಮ ನಿಯಮ, ಚಿತ್ತ ಏಕಾಗ್ರತೆ, ಬ್ರಹ್ಮಚರ್ಯ, ಮೌನ ವ್ರತವನ್ನ ಆಚರಿಸ್ತಾ ಹೋಗು. ಚಿತ್ತ ಏಕಾಗ್ರತೆಗೆ ಏನು ಬೇಕು? ಮನಸ್ಸನ್ನ ಒಂದು ಕಡೆ ನಿಲ್ಲುವಂತೆ ಮಾಡು. ಡೂಸ್ ಅಂಡ್ ಡೋಂಟ್ಸ್ ಅಂತೀವಲ್ಲ, ಯಮ ನಿಯಮ ಪ್ರತಿಯೊಂದು ನಮ್ಮ ಕಂಟ್ರೋಲ್ಗೆ ಬರಬೇಕು. ಮೌನ ವ್ರತ, ಮೌನ ವ್ರತ ಅಂದ್ರೆ ಏನು? ಹೊರಗಡೆ ಮಾತಾಡದೇ ಇರೋದು ಮೌನ ಅಲ್ಲ, ಮನಸ್ಸು ಮಾತಾಡದೇ ಇರುವಂತದ್ದು ಮೌನ. ಎಷ್ಟೋ ಸಲ ನಾವು ಮೌನ ವ್ರತ ಮಾಡ್ತೀವಿ ಅನ್ಕೊಳ್ತೀವಿ, ಯಾರ ಜೊತೆನೂ ನಾವು ಮಾತಾಡಲ್ಲ, ಆದ್ರೆ ಮನಸ್ಸು ಒಟ್ಟುಗೂಡ್ತಾ ಇರುತ್ತೆ. ಅಂದ್ರೇನು? ಕಾನ್ಸ್ಟೆಂಟ್ ಚಾಟರ್ ಆಫ್ ದಿ ಮೈಂಡ್ ನಡೀತಾನೆ ಇರುತ್ತೆ. ಸೊ ಮೌನ ವ್ರತ ಅಂದ್ರೆ ನಾಟ್ ದಿ ಚಾಟರಿಂಗ್ ಆಫ್ ಮೈಂಡ್. ಮನಸ್ಸು ಇಲ್ದೇ ಇರುವಂತ ಸ್ಥಿತಿ ಅಂದ್ರೆ ಅಮನಸ್ಕ ಸ್ಥಿತಿ. ಮನಸ್ಸು ಇಲ್ದೇ ಇರುವಂತ ಸ್ಥಿತಿ ಇದ್ದಾಗ ಅದು ಮೌನ ಆಗತ್ತೆ. ಏನು ಸಿಗುತ್ತೋ ಅದರಲ್ಲಿ ಸಂತೋಷ ಪಡ್ತಾ ಹೋಗೋದು, ಮಿತ ಆಹಾರ ಸೇವನೆ, ಏಕಾಂತದಲ್ಲಿ ಇರುವಂಥದ್ದು, ಶಾಂತ ಸ್ವಭಾವ ಹೊಂದುವಂಥದ್ದು ಇತ್ಯಾದಿ ಗುಣಗಳನ್ನ ಬೆಳೆಸ್ಕೊಂಡು ಪರಮಾತ್ಮನನ್ನ ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ನೋಡದ ಆತ್ಮದರ್ಶಿಗೆ ಬ್ರಹ್ಮ ಪದವಿ ದೊರೆಯುವುದು. ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ, ಕೇವಲ ನೀನು ಆತ್ಮ ತತ್ವವನ್ನ ಆತ್ಮದರ್ಶಿ ಆಗಿರು, ಇದ್ಯಾವುದು ಅಲ್ಲ, ನಾನು ಕೇವಲ ಆತ್ಮ ಅಷ್ಟೇ ಅನ್ನೋದು ಅನುಸಂಧಾನ ಮಾಡ್ತಾ ಮಾಡ್ತಾ ಇದೆಲ್ಲದ್ರಿಂದ ತಾನಾಗೆ ಬಿಡುಗಡೆ ಸಿಗ್ತಾ ಹೋಗುತ್ತೆ. ನಿಷ್ಕಾಮದಿಂದ ಭಾವದಿಂದ ಮಾಡಲಾದ ಸ್ವಧರ್ಮ ಪಾಲನೆ ಮೂಲಕ ಶುದ್ಧವಾದ ಅಂತಃಕರಣದಿಂದ ಭಗವತ್ ಕಥೆಯನ್ನ ಕೇಳು. ಪುಷ್ಟಿಗೊಂಡ ನನ್ನ ತೀವ್ರವಾದ ಭಕ್ತಿಯಿಂದ, ಪ್ರಬಲ ವೈರಾಗ್ಯದಿಂದ, ಧ್ಯಾನಾಭ್ಯಾಸದಿಂದ, ಚಿತ್ತದ ಏಕಾಗ್ರತೆಯಿಂದ ಈ ಅವಿದ್ಯೆ ಕ್ಷೀಣಿಸ್ತಾ ಹೋಗುತ್ತೆ. ಅವಳ ಪ್ರಶ್ನೆ ಏನಿದೆ ಅಂದ್ರೆ, ನನ್ನ ಅವಿದ್ಯೆನ ಹೇಗೆ ನಾನು ಕಳ್ಕೋಬೇಕು? ಈ ಅವಿದ್ಯೆಯನ್ನ ನೀನೇ ತೊಡೆದು ಹಾಕು. ಅದಕ್ಕೆ ಕಪಿಲರ್ ಹೇಳ್ತಾರೆ, ಈ ಅವಿದ್ಯೆಯನ್ನ ಹೇಗೆ ತೊಡೆದು ಹಾಕ್ಬೇಕು ಅಂದ್ರೆ, ಈ ಮೇಲ್ಕಂಡಾಗೆ ನಾನು ಏನೇನು ಇದುವರೆಗೆ ನಿನಗೆ ತಿಳಿಸ್ಕೊಟ್ಟಿದ್ದೀನಿ ತಾಯಿ, ಇದನ್ನ ನೀನು ಪಾಲನೆ ಮಾಡ್ತಾ ಹೋಗು. ಒಂದೇನು, ಯಾವಾಗಲೂ ಭಗವತ್ ಕಥೆಯನ್ನ ಕೇಳ್ತಾ ಹೋಗು, ಶ್ರವಣವನ್ನ ಮಾಡ್ತಾ ಹೋಗು, ಅದನ್ನೇ ಮನನ ಮಾಡ್ತಾ ಹೋಗು. ಮತ್ತೆ ತೀವ್ರ ಭಕ್ತಿಯಿಂದ ವೈರಾಗ್ಯದಿಂದ ಮನಸ್ಸನ್ನ ಒಂದು ಕಡೆ ನಿಲ್ಸು, ಧ್ಯಾನವನ್ನ ಮಾಡು, ಚಿತ್ತದ ಏಕಾಗ್ರತೆಯನ್ನ ಬೆಳೆಸ್ಕೊತಾ ಹೋಗು. ಇದೆಲ್ಲ ಮಾಡ್ತಾ ಮಾಡ್ತಾ ಈ ಅವಿದ್ಯೆ ಇದೆಯಲ್ಲ ಅದು ಕ್ಷೀಣಿಸ್ತಾ ಹೋಗುತ್ತೆ.
ಏನು ಅವಿದ್ಯೆ? ನಾನು ದೇಹ, ನಾನು ಮನಸ್ಸು, ನಾನು ಇದು, ನಾನು ಅದು, ಎಲ್ಲ ನಾನು ಯಾರೋ ಒಂದು ಐಡೆಂಟಿಟಿ ಇದೆಯಲ್ಲ, ಅದೆಲ್ಲ ಕಳಿಸ್ಕೊಳ್ತಾ ಹೋಗುತ್ತೆ. ಯಾವಾಗ ಇದೆಲ್ಲ ಕಳಿಸ್ಕೊಳ್ತಾ ಹೋಗುತ್ತೆ, ತತ್ವಜ್ಞಾನ ಉಂಟಾದಾಗ ನಿರಂತರವಾಗಿ ಮನಸ್ಸು ನನ್ನಲ್ಲೇ ಇರುತ್ತೆ. ಆ ಧೀರ ಅಂತವನು ಧೀರನಾಗ್ತಾನೆ. ಆ ಧೀರನಾದ ನನ್ನ ಭಕ್ತ ನನ್ನ ಕೃಪೆಯಿಂದ ಆತ್ಮಾನುಭವದ ಮೂಲಕ ಎಲ್ಲಾ ಸಂಶಯದಿಂದ ಮುಕ್ತನಾಗ್ತಾನೆ. ನಿಂಗೆ ಏನೇನ್ ಸಂಶಯ ಇದೆ, ನನಗ್ ಸಾಧನೆ ಮಾಡಕ್ಕಾಗತ್ತಾ, ನಾನು ಸ್ತ್ರೀ, ನಾನು ಸಂಸಾರಿ, ನಾನು ಅಬಲೆ, ನನಗೇನು ತಿಳಿದಿಲ್ಲ, ಇದೆಲ್ಲ ನನಗೆ ಸಿಗತ್ತಾ ಅಂತ ಕೇಳಿದಾಗ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಈ ಮೋಕ್ಷ ಅನ್ನೋದು ಆ ಜನ್ಮ ಹಕ್ಕು. ಪ್ರತಿಯೊಬ್ಬರಿಗೂ ಆ ಜನ್ಮ ಹಕ್ಕು ಇದು. ನಮ್ಮ ಹಕ್ಕು ಇದನ್ನು ಸಿದ್ಧವಾದ ಹಕ್ಕು, ಜನ್ಮ ಸಿದ್ಧ ಹಕ್ಕು ಅಂತಾರಲ್ಲ. ಸೊ ಪ್ರತಿಯೊಬ್ಬರಿಗೆ ಗಮ್ಯ ಯಾವುದು ಅಂದ್ರೆ ಇದೇನೆ. ಹಾಗಾಗಿ ನಾವು ಎಲ್ಲೋ ದಾರಿ ತಪ್ಪಿಟ್ಟು ಅಲ್ಲಿ ಇಲ್ಲಿ ಹೊಟ್ಟೋಗಿದೀವಿ. ಈಗ ನಮ್ಗೆ ನಮ್ಮ ಗುರಿ ಏನು ಅನ್ನೋದು ಕಂಡಿದೆ. ಈ ಗುರಿ ಕಂಡಾಗ ಆ ಮಾರ್ಗದಲ್ಲೇ ನಾವು ಹೋಗ್ತಾ ಹೋದಾಗ ಇದೆಲ್ಲದನ್ನು ನೀನ್ ಪಾಲಿಸ್ತಾ ಹೋಗು. ಆವಾಗ ನೀನು ಅಬಲೇನೂ ಅಲ್ಲ, ನೀನು ಸಂಸಾರಿನೂ ಅಲ್ಲ, ನೀನು ಯಾವುದು ಅಲ್ಲ. ನಿನಗೆ ಈ ಅನುಭವ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನನ್ನ ಕೃಪೆಯಿಂದ ಆತ್ಮಾನುಭವದ ಮೂಲಕ ಎಲ್ಲಾ ಸಂಶಯಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತೆ ಈ ದೇಹ ನಾಶವಾದ್ರೂ ಆ ಆತ್ಮನು ನನ್ನೊಡನೆ ಲೀನ ಆಗ್ತಾ ಹೋಗುತ್ತೆ. ಹಾಗಾಗಿ ಯೋಗಾಸನದ ಮೂಲಕ ನೀನು ಪ್ರಾಣಾಯಾಮದ ಮೂಲಕ ಮನಸ್ಸನ್ನ, ಚಿತ್ತವನ್ನ ದೃಢವಾಗಿ ಮಾಡ್ತಾ ಹೋಗು. ಹಾಗೆ ಇನ್ನೊಂದು ಪ್ರತಿಯೊಬ್ಬರಿಗೂ ಅನ್ವಯಿಸಂತ ಮಾತು ಕಪಿಲರು ಹೇಳ್ತಾರೆ. ಒಂದೊಂದು ಹಂತ ನಮ್ಮ ಜೀವನದಲ್ಲಿ ಬರುತ್ತೆ. ಅಂದ್ರೆ ಬಾಲ್ಯ, ಯೌವನ ಒಂದು ಹಂತ ಬರುತ್ತೆ. ಗೃಹಸ್ಥಾಶ್ರಮ ಆದ ಮೇಲೆ ಒಂದು ಹಂತದಲ್ಲಿ ಈ ಗೃಹಸ್ಥರಾಗಿರುವಂಥವ್ರು ಎಲ್ಲ ವ್ಯಾಮೋಹವನ್ನ ಬಿಟ್ಟು ನೆಕ್ಸ್ಟ್ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಅದು ಆ ಕಾಲದ ಪದ್ಧತಿ. ಇವತ್ತು ಯಾವ ವಾನಪ್ರಸ್ಥನೂ ಇಲ್ಲ, ಯಾವ ವನವೂ ಇಲ್ಲ. ನಾವು ವಾನಪ್ರಸ್ಥಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೇಗೆ ಮಾಡಬೇಕು? ಮಾನಸಿಕವಾಗಿ ವಾನಪ್ರಸ್ಥಾಶ್ರಮ ನಮಗೆ ಬರಬೇಕು. ಏನು ಮಾನಸಿಕವಾಗಿ? ಮಕ್ಕಳಿಗೆ ಜವಾಬ್ದಾರಿಯನ್ನ ವಹಿಸಿ ನಾವು ರಿಟೈರ್ಮೆಂಟ್ ಅಂತೀವಲ್ಲ, ನಿವೃತ್ತಿ ಹೊಂದಬೇಕು. ಯಾವರಿಂದ ನಿವೃತ್ತಿ? ಈ ಸಂಸಾರದಲ್ಲಿ ಏನೇನಿದೆ ನಮ್ಮ ಸುತ್ತ, ಅದರಿಂದ ನಿವೃತ್ತಿ ಪಡೆಯುವಂಥದ್ದು ನಿವೃತ್ತಿ ಮಾರ್ಗ. ಮತ್ತೆ ಸಂಸಾರಕ್ಕೆ ಒಳಗೆ ಹೋಗದೇನೆ ಮಕ್ಕಳಿಗೆ ಎಲ್ಲವನ್ನು ವಹಿಸಿ ಮಾನಸಿಕವಾಗಿ ಅದರಿಂದ ದೂರ ಇರುವಂತ ಮಾರ್ಗವನ್ನ ಮಾಡ್ಕೊಳ್ಬೇಕು. ಹಾಗೆ ಈ ಪ್ರಾಣಾಯಾಮ ನಂತರ ಕಪಿಲರು ಹೇಳ್ತಾರೆ, ಇದರಿಂದ ಯೋಗಿಯ ಚಿತ್ತ ಶೀಘ್ರವಾಗಿ ಶುದ್ಧ ಆಗೋದಲ್ದೇನೆ ಪ್ರಾಣಾಯಾಮದಿಂದ ಇನ್ನು ಏನೇನು ಉಪಯೋಗ ಆಗತ್ತೆ ಅನ್ನೋದು ಹೇಳ್ತಾರೆ. ವಾತ ಪಿತ್ತದಿಂದ ಉಂಟಾದ ದೋಷ ನಿವಾರಣೆ ಆಗತ್ತೆ. ಇತ್ತೀಚಿನ ಅಧ್ಯಯನದಲ್ಲಿ ವಿಜ್ಞಾನಿಗಳು ಇದನ್ನ ಬೇಕಾದಷ್ಟು ಪ್ರಯೋಗ ಮಾಡಿ ಪ್ರಾಣಾಯಾಮದಿಂದ ಏನೇನು ಪರಿಣಾಮಗಳು ಬೀರುತ್ತೆ ದೇಹದ ಮೇಲೆ, ಇದು ಬ್ರೈನ್ ಮೇಲೆ, ಪ್ರತಿ ಒಂದನ್ನು ದೀರ್ಘವಾಗಿ ಅಧ್ಯಯನ ಮಾಡಿ ಆರ್ಟಿಕಲ್ ಬೇಕಾದಷ್ಟು ಬಂದಿದೆ. ಹಿಂದೆ ಕೆಲವು ಸಲ ನಾವು ಈ ವಿಚಾರಗಳನ್ನ ವಿವರವಾಗಿ ತಿಳಿಸಿದ್ದೇನೆ. ಪ್ರಾಣಾಯಾಮದಿಂದ ದೇಹ, ಮನಸ್ಸಿನ ಮೇಲೆ, ನಮ್ಮ ಹಾರ್ಮೋನ್ ಸೆಕ್ರೇಷನ್ ಮೇಲೆ, ಪ್ರತಿ ಒಂದ್ರ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ಏನೇನು ಒಳ್ಳೇದಾಗತ್ತೆ ಅದನ್ನ ತಿಳಿಸಿದ್ದಾರೆ. ಸೊ ಕಪಿಲರು ಅದನ್ನ ಹೇಳ್ತಾ ಹೋಗ್ತಾರೆ. ವಾತ ಪಿತ್ತದಿಂದ ಉಂಟಾದ ದೋಷ ಪ್ರಾಣಾಯಾಮದಿಂದ ನಿವಾರಣೆ ಆಗತ್ತೆ. ಹಾಗೇನೆ ಧಾರಣೆ ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಒಂದ್ರ ಮೇಲೆ ನಾವು ಮಾಡ್ತೀವಲ್ಲ, ಧಾರಣೆಯಿಂದ ಪಾಪವನ್ನು ನಿವಾರಣೆ ಮಾಡ್ಕೋಬಹುದು. ಮತ್ತೆ ಪ್ರತ್ಯಾಹಾರದಿಂದ ವಿಷಯ ಸಂಬಂಧಗಳಿಂದ ದೂರ ಆಗ್ಬೋದು. ಧ್ಯಾನ ಮಾಡೋದ್ರಿಂದ ರಾಗ, ದ್ವೇಷ, ದುರ್ಗುಣ ಎಲ್ಲವೂ ದೂರ ಆಗತ್ತೆ ಅನ್ನೋದನ್ನ ಕಪಿಲರು ಹೇಳ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಚಿತ್ತ ಶುದ್ಧಿ ಆಗ್ತಾ ರಾಗ, ದ್ವೇಷ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತೀವಲ್ಲ, ಅಷ್ಟು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಭಗವಂತನ ಮೂರ್ತಿಯ ಧ್ಯಾನವನ್ನ ನಿರಂತರವಾಗಿ ನೀನ್ ಮಾಡ್ತಾ ಹೋಗು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಒಂದು ವಿಚಾರವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೋಕ್ಷ ಕಾರಣ ಸಾಮಗ್ರ್ಯ ಭಕ್ತಿರೇವ ಗರೀಯಸಿ ಸ್ವಸ್ವರೂಪ ಅನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ನಿರಂತರ ಪ್ರಯತ್ನದಿಂದ, ಸಾಧನೆಗಳಿಂದ
ತನ್ನ ಅಹಂಕಾರವನ್ನು ಅನ್ಯ ವಿಷಯಗಳಿಂದ ಪ್ರತ್ಯೇಕಿಸಿ ಅದನ್ನು ಆತ್ಮ ಚೈತನ್ಯದ ಉತ್ಕೃಷ್ಟ ಮಟ್ಟಕ್ಕೆ ಏರಿಸುವುದೇ ಭಕ್ತಿ. ಇದು ತುಂಬಾ ಚೆನ್ನಾಗಿ ವಿವೇಕ ಚೂಡಾಮಣಿಯಲ್ಲಿ ಬರುತ್ತೆ. ನಿರಂತರ ಪ್ರಯತ್ನದಿಂದ, ಸಾಧನೆಗಳಿಂದ ತನ್ನ ಅಹಂಕಾರವನ್ನು ಅನ್ಯ ವಿಷಯಗಳಿಂದ ಪ್ರತ್ಯೇಕಿಸಿ ಅದನ್ನು ಆತ್ಮ ಚೈತನ್ಯದ ಉತ್ಕೃಷ್ಟ ಮಟ್ಟಕ್ಕೆ ಏರಿಸುವುದೇ ಭಕ್ತಿ. ಪರಮಾತ್ಮ ಚಿಂತನೆಯ ವೃತ್ತಿ ಪ್ರವಾಹ ಅವಿರತವಾಗಿ ಹರಿಯುತ್ತಿರಬೇಕು. ಗಾಢವಾದ ಆತ್ಮ ಚಿಂತನೆಯ ಸತತ ಅನುಸಂಧಾನದಿಂದ ನಮ್ಮ ಅಹಂಕಾರ ಮುರಿದು ಪರಮಾತ್ಮ ಭಾವ ಅಧಿಕವಾಗುವುದು. ಆಗ ನನ್ನೊಳಗಿನ ಪರಮಾತ್ಮ ಅನುಭವ ಉಂಟಾಗಿ ಜ್ಞಾನದ ಶಿಖರವನ್ನೇರಿ ಪರಮಾರ್ಥ ದರ್ಶನ ಪಡೆಯಲು ಭಕ್ತಿ ಮಾರ್ಗ ಅತ್ಯಂತ ಸಮರ್ಥವಾದ ಸಾಧನ. ಇದೇ ತಂತ್ರ ಅಂತ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ. ಸೊ ಈಗ ಕೆಲವು ನಿಮಿಷಗಳ ಕಾಲ ಕಪಿಲರು ಹೇಳಿರುವಂತ ಒಂದು ಭಗವಂತನ ಧ್ಯಾನವನ್ನ ಮಾಡಿ ನಂತರ ಈ ಪ್ರವಚನವನ್ನ ಮುಕ್ತಾಯಗೊಳಿಸೋಣ. ದಯವಿಟ್ಟು ಎಲ್ಲರೂ ಶಾಂತವಾಗಿ ಕಣ್ಮುಚ್ಕೊಂಡು ಒಂದು ವಿಜುವಲೈಸೇಷನ್ ಅಂತೀವಲ್ಲ ಅದನ್ನ ಮಾಡ್ತಾ ಹೋಗೋಣ. ಇದು ಕಪಿಲರು ಹೇಳಿರುವಂತ ಮಾರ್ಗ. ಒಂದು ದೀರ್ಘವಾದ ಉಸಿರನ್ನ ತಗೊಂಡು ಅವರು ಹೇಳಿರುವ ಮಾರ್ಗದಲ್ಲಿ ಭಗವಂತನ ಚಿತ್ರವನ್ನ ಒಂದೊಂದೇ ಅವಯವದಲ್ಲಿ ಅಂದ್ರೆ ಒಂದೊಂದೇ ಆರ್ಗನ್ ನಲ್ಲಿ ನಮ್ಮ ಮನಸ್ಸನ್ನ ನಿಲ್ಲಿಸ್ತಾ ಸಂಪೂರ್ಣವಾಗಿ ಭಗವಂತನ ಧ್ಯಾನ ಮಾಡುವ ಒಂದು ಮಾರ್ಗವನ್ನ ಕಪಿಲರು ತಾಯಿಗೆ ತಿಳಿಸ್ತಾರೆ. ಇದು ಶ್ರೀಮದ್ ಭಾಗವತದಲ್ಲಿ ಇರುವಂತ ತೃತೀಯ ಸ್ಕಂದದಲ್ಲಿ ಇರುವಂತದ್ದು. ಕಣ್ಣುಗಳನ್ನ ಮುಚ್ಚಿಕೊಂಡು ಮೊದಲು ಭಗವಂತನ ಚರಣ ಕಮಲಗಳನ್ನ ಧ್ಯಾನಿಸಬೇಕು. ಭಗವಂತನ ಚರಣ ಕಮಲ ಧ್ಯಾನಿಸಬೇಕು. ಆ ಚರಣಗಳಲ್ಲಿ ವಜ್ರ, ಅಂಕುಶ, ಧ್ವಜ, ಕಮಲಗಳ ಮಂಗಳ ರೇಖೆ ಚಿಹ್ನೆ ಇದೆ ಭಗವಂತನ ಪಾದದಲ್ಲಿ. ನಸುಗೆಂಪಿನಿಂದ ಶೋಭಿಸುತ್ತಿರುವ ಬೆಳಕು ಭಕ್ತನ ಹೃದಯದ ಅಜ್ಞಾನದ ಕತ್ತಲೆಯನ್ನ ದೂರ ಮಾಡ್ತಾ ಇದೆ. ಬ್ರಹ್ಮದೇವ ಈ ಪಾದವನ್ನು ತೊಳೆದಾಗ ನದಿಯಲ್ಲಿ ಗಂಗೆ ಪ್ರಕಟ ಆಗ್ತಾಳಂತೆ. ಅಂತ ಪವಿತ್ರ ಜಲ ಎಲ್ಲ ಪಾಪವನ್ನ ತೊಳೆಯುತ್ತೆ. ತನ್ನ ಧ್ಯಾನ ಮಾಡೋರ ಪಾಪನ ತೊಳೆಯುತ್ತೆ. ಇಂಥ ಭಗವಂತನ ಚರಣ ಕಮಲ ಚಿರಕಾಲದವರೆಗೆ ಸ್ಮರಿಸ್ತಾ ಹೋಗು ಅಂತ ಹೇಳ್ತಾರೆ. ನಂತರ ಶ್ರೀಹರಿಯ ಮೊಣಕಾಲುಗಳನ್ನ ಧ್ಯಾನಿಸಬೇಕು. ಬ್ರಹ್ಮದೇವರಿಗೆ ತಾಯಿಯಾದ ಪದ್ಮಾದೇವಿ ತನ್ನ ತೊಡೆ ಮೇಲೆ ಇರಿಸ್ಕೊಂಡು ಭಗವಂತನ ಕಾಂತಿಯುತ ಪಾದಗಳನ್ನ ಸೇವಿಸ್ತಾ ಇದ್ದಾಳೆ. ಆ ಪಾದ ಪದ್ಮಗಳನ್ನ ಹೃದಯದಲ್ಲಿ ಸ್ಮರಿಸಬೇಕು, ಧ್ಯಾನಿಸಬೇಕು. ನಂತರ ಭಗವಂತನ ತೊಡೆಗಳನ್ನ ಧ್ಯಾನ ಮಾಡಬೇಕು. ನಂತರ ವೇದಮೂರ್ತಿಯಾದ ಗರುಡನ ಹೆಗಲನ್ನು ಅಲಂಕರಿಸಿರುವ ಅಗಸೆಯ ಹೂವಿನಂತೆ ನೀಲಿಯ ಬಣ್ಣದ ಕಾಂತಿಯಿಂದ ಕಂಗೊಳಿಸ್ತಾ ಇರದೆ, ಕೆಳಕಾಲಿನವರಿಗೆ ಪೀತಾಂಬರದಿಂದ ಮುಚ್ಚಲ್ಪಟ್ಟ ಅದರ ಮೇಲೆ ಧರಿಸಿರುವ ರತ್ನ ಖಚಿತವಾದ ನಡುದಾರ, ಓಡ್ಯಾಣದ ಎಳೆ ಆಲಂಗಿಸುತ್ತಿರುವ ಭಗವಂತನ ನಿತಂಬವನ್ನ ಧ್ಯಾನಿಸಬೇಕು. ನಂತರ ಭಗವಂತನ ಉದರದಲ್ಲಿ ಬೆಳಗ್ತಾ ಇರುವಂತ ಸುಳಿ ನಾಭಿಯ ಸರೋವರವನ್ನ ಧ್ಯಾನಿಸಬೇಕು.
ಸಮಸ್ತ ಲೋಕಗಳಿಗೆ ಆಶ್ರಯವಾದ ಸೃಷ್ಟಿಕರ್ತನಾದ ಬ್ರಹ್ಮದೇವರಿಗೆ ಆಧಾರವಾದ ಸರ್ವಲೋಕಮಯ ಕಮಲವು ಈ ನಾಭಿಯಿಂದನೇ ಹುಟ್ಟಿರುವಂಥದ್ದು. ಅದನ್ನ ಸ್ಮರಿಸಬೇಕು. ನಂತರ ಮರಕತ ಮಣಿಗಳಂತೆ ಕಂಗೊಳಿಸ್ತಾ ಇರುವಂತ ವಕ್ಷಸ್ಥಲ, ಅಲಂಕೃತವಾಗಿರುವ ಹಾರಗಳ ಕಿರಣಗಳಿಂದ ಪ್ರಕಾಶಿಸುತ್ತಿರುವ 2 ಸ್ತನಗಳನ್ನ ಧ್ಯಾನಿಸಬೇಕು. ಮಹಾಲಕ್ಷ್ಮಿಗೆ ನೆಲೆಯಾಗಿರುವ ಪುರುಷರ ಕಣ್ಮನೆಗಳಿಗೆ ಮೊದವನ್ನು ನೀಡುವ ಪುರುಷೋತ್ತಮನ ವಕ್ಷಸ್ಥಲವನ್ನ ಧ್ಯಾನಿಸಬೇಕು. ಮಣಿಗಳಿಗೆ ಭೂಷಣವಾಗಿರುವ ಕೌಸ್ತುಭ ಮಣಿಯನ್ನು ಧರಿಸಿಕೊಂಡಿರುವ ಸರ್ವಲೋಕ ನಮಸ್ಕೃತವಾದ ಶ್ರೀ ನಾರಾಯಣನ ಕೊರಳನ್ನು ಧ್ಯಾನಿಸಬೇಕು. ತರುವಾಯ ಭಗವಂತನ 4 ಭುಜಗಳನ್ನು ಧ್ಯಾನ ಮಾಡಬೇಕು. ಅವುಗಳಲ್ಲಿ ಧರಿಸಿರುವ ಕಂಕಣಾದಿ ಉಜ್ವಲ ಆಭೂಷಣಗಳು ಹಾಗೆ ತೇಜಸ್ಸಿನಿಂದ ಬೆಳಗುತ್ತಿರುವ ಸುದರ್ಶನ ಚಕ್ರವನ್ನು, ರಾಜಹಂಸದಂತೆ ವಿರಾಜಿಸುತ್ತಿರುವ ಶ್ರೀ ಪಾಂಚಜನ್ಯ ಶಂಖವನ್ನು ಚಿಂತಿಸಬೇಕು. ಬಳಿಕ ಪ್ರಭುವಿನ ಪ್ರಿಯವಾದ ಕೌಮೋದಕಿ ಗದೆಯನ್ನು, ದುಂಬಿಗಳ ಝೇಂಕಾರದಿಂದ ಕೂಡಿದ ವನಮಾಲೆಯನ್ನು, ಅವನ ಕೊರಳಿನಲ್ಲಿ ಶೋಭಾಯಮಾನವಾದ ಸಮಸ್ತ ಜೀವಗಳ ಪರಿಶುದ್ಧ ತತ್ವರೂಪವಾಗಿರುವ ಕೌಸ್ತುಭ ಮಣಿಯನ್ನು ಧ್ಯಾನಿಸಬೇಕು. ನಂತರ ಭಕ್ತರ ಮೇಲೆ ದಯೆಯನ್ನು ತೋರುವುದಕ್ಕಾಗಿ ಇರುವ ಸಾಕಾರ ರೂಪ ತಳೆದಿರುವ ಶ್ರೀಹರಿಯ ಮುಖ ಕಮಲವನ್ನು ಧ್ಯಾನಿಸಬೇಕು. ವದನಾರವಿಂದವೂ ಉದಾರವಾದ ಮೂಗಿನಿಂದಲೂ ಹೊಳೆಯುತ್ತಿರುವ ಮಕರ ಕುಂಡಲಗಳು ಚಲಿಸುತ್ತಿರುವುದರಿಂದ ಕಾಂತಿಯಿಂದ ಬೆಳಗುತ್ತಿರುವ ಸ್ವಚ್ಛವಾದ ಕಪೋಲಗಳಿಂದ ವಿಶೇಷವಾಗಿ ಕಂಗೊಳಿಸುತ್ತಿದೆ. ಅದನ್ನ ಧ್ಯಾನಿಸಬೇಕು. ಕಪ್ಪಾದ ಗುಂಗುರು ಮುಂಗುರುಳು ಶೋಭಿಸುವ ಭಗವಂತನ ಮುಖ ಮಂಡಲ ತನ್ನ ಕಾಂತಿಯಿಂದ ದುಂಬಿಗಳಿಂದ ಸೇವಿತವಾದ ಕಮಲಕೋಶವನ್ನು ನಾಚಿಸುತ್ತಿದೆ. ಕಮಲದಂತೆ ವಿಶಾಲವಾಗಿ ಚಂಚಲವಾಗಿ ಹೊಳೆಯುತ್ತಿರುವ ಆತನ ಕಣ್ಣುಗಳು ತನ್ನ ಕಾಂತಿಯಿಂದ ಕಮಲಕೋಶದ ಮೇಲೆ ಜಗಿಯುತ್ತಾ ಮಿನುಗುವ ಮೀನುಗಳ ಜೋಡಿಯನ್ನು ಸೋಲಿಸುತ್ತಿವೆ. ಉನ್ನತವಾದ ಹುಬ್ಬುಗಳ ಬಳ್ಳಿಯಿಂದಲೂ ಶೋಭಿಸುತ್ತಿರುವ ಭಗವಂತನ ಮನೋಹರವಾದ ಮುಖಾರವಿಂದವನ್ನು ಮನಸ್ಸಿನಲ್ಲಿ ಧರಿಸಿ ಆಲಸ್ಯವನ್ನು ತೊರೆದು ಧ್ಯಾನಿಸುತ್ತಾ ಇರಬೇಕು. ಹೃದಯ ಗುಹೆಯಲ್ಲಿ ಬಹಳ ಕಾಲದವರೆಗೆ ಭಕ್ತಿ ಭಾವದಿಂದ ಭಗವಂತನ ನೇತ್ರಗಳ ನೋಟವನ್ನು ಧ್ಯಾನ ಮಾಡಬೇಕು. ಆ ನೋಟವು ಕೃಪೆಯಿಂದಲೂ ಪ್ರೇಮಪೂರ್ಣವಾದ ಮಂದಹಾಸದಿಂದಲೂ ಕ್ಷಣ ಕ್ಷಣಕ್ಕೂ ವೃದ್ಧಿಯನ್ನು ಹೊಂದುತ್ತಾ ಅನುಗ್ರಹದ ಮಳೆಯನ್ನೇ ಸುರಿಸುತ್ತಿರುತ್ತದೆ. ಭಕ್ತ ಜನರ ಅತಿ ಘೋರವಾದ ತ್ರಿತಾಪಗಳನ್ನು ಶಾಂತಗೊಳಿಸಲೆಂದೇ ಪ್ರಕಟವಾಗಿದೆ. ಅನಂತರ ಶರಣಾಗತರಾದ ಭಕ್ತರ ಅತಿ ತೀವ್ರವಾದ ಶೋಕದ ಕಣ್ಣೀರಿನ ಕಡಲನ್ನೇ ಬತ್ತಿಸುವಂತ ಅತ್ಯಂತ ಉದಾರವಾಗಿರುವ ಶ್ರೀಹರಿಯ ಹಾಸ್ಯದ ಹೊನಲನ್ನು ಧ್ಯಾನಿಸಬೇಕು. ಪ್ರೇಮಾತಿಶಯದ ಭಾವದಿಂದ ತನ್ನ ಹೃದಯದಲ್ಲಿ ವಿರಾಜಿಸುತ್ತಿರುವ ಹರಿಯ ನಗುವನ್ನು ಧ್ಯಾನ ಮಾಡಬೇಕು. ಇದು ಧ್ಯಾನಕ್ಕೆ ಅತ್ಯಂತ ಯೋಗ್ಯವಾಗಿದೆ. ನಗುತ್ತಿರುವಾಗ ಮೇಲ್ತುಟಿ ಮತ್ತು ಕೆಳತುಟಿಗಳ ಬಲು ಕೆಂಪಾದ ಕಾಂತಿ, ಶುಭ್ರ ಬಣ್ಣದ ಕಂದ ಪುಷ್ಪದ ಮೊಗ್ಗಿನಂತೆ ಮೆರೆಯುತ್ತಿರುವ ಪುಟ್ಟ ಹಲ್ಲುಗಳ ಮೇಲೆ ಕೆಂಪು ಬಣ್ಣವು ಬಿದ್ದು ಬೆಳಗುತ್ತಿರುವಂತೆ ಧ್ಯಾನಿಸಬೇಕು. ಹೀಗೆ ಧ್ಯಾನದಲ್ಲಿ ತನ್ಮಯನಾಗಿ ಶ್ರೀ ಭಗವಂತನನ್ನು ಬಿಟ್ಟು ಬೇರಾವ ಪದಾರ್ಥವನ್ನು ನೋಡಲು ಬಯಸಬಾರದು. ಈ ಧ್ಯಾನದ ಅಭ್ಯಾಸದಿಂದ ಸಾಧಕನಿಗೆ ಶ್ರೀಹರಿಯಲ್ಲಿ ಪ್ರೇಮವು ಉಂಟಾಗುತ್ತದೆ. ಅವನ ಹೃದಯವು ಭಕ್ತಿಯಿಂದ ಕರಗಿ ಹೋಗುವುದು. ಶರೀರದಲ್ಲಿ ಆನಂದ ಅತಿರೇಕದಿಂದ ನವಿರೇಳುವುದು. ಉತ್ಕಂಠತೆಯಿಂದ ಉಂಟಾದ ಪ್ರೇಮಾಶ್ರುಗಳ ಪ್ರವಾಹದಿಂದ ಪದೇ ಪದೇ ತನ್ನ ಶರೀರಕ್ಕೆ ಸ್ನಾನ ಮಾಡಿಸುವನು.
ಭಗವಂತನ ಭಕ್ತನು ಜೀವನ ಸ್ವರೂಪವನ್ನು ಮರೆಸುವ ಕಾರ್ಯಕಾರಣ ರೂಪದಿಂದ ಈ ಭಗವಂತನ ಈ ಅಚಿಂತ್ಯ ಶಕ್ತಿಯಾದ ಮಾಯೆಯನ್ನು ಭಗವಂತನ ಕೃಪೆಯಿಂದಲೇ ಗೆದ್ದು ತನ್ನ ನಿಜವಾದ ಸ್ವರೂಪದಲ್ಲಿ ಬ್ರಹ್ಮ ರೂಪದಲ್ಲಿ ನೆಲೆಗೊಳ್ಳುವವನು. ಈ ರೀತಿಯ ಧ್ಯಾನವನ್ನ ನಿರಂತರವಾಗಿ ಮಾಡ್ತಾ ಸಗುಣ ರೂಪದಲ್ಲಿ ಆ ಶ್ರೀಹರಿಯ ಚರಣದಿಂದ ಇಡಿಯಾಗಿ ಪ್ರತಿಯೊಂದು ಅವಯವನ್ನು ಧ್ಯಾನ ಮಾಡ್ತಾ ಹೃದಯದಲ್ಲಿ ಆತ್ಮನಾಗಿ ಇರುವ ಆ ಭಗವಂತನನ್ನ ನಿರಂತರವಾಗಿ ಸ್ಮರಿಸುತ್ತಾ ಅದೇ ಆತ್ಮಾನುಸಂಧಾನದಲ್ಲಿ ಇರುವುದರಿಂದ ಈ ಸಂಸಾರದಿಂದ ವಿಮುಕ್ತಿ ಹೊಂದಬಹುದು ಎಂದು ಕಪಿಲರು ತಾಯಿಗೆ ಭಕ್ತಿ ಯೋಗದ ಮಾರ್ಗವನ್ನ ತಿಳಿಸಿಕೊಡ್ತಾರೆ. ಕೃಷ್ಣಾರ್ಪಣಮಸ್ತು.